ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನೀವು ಅಲ್ಲೇ ಕೆಲಸ ಮಾಡ್ತಿರೋ ಕಂಪನಿ ಓನರ್ ಅಲ್ವಾ? ನಮಸ್ಕಾರ. ನಮಸ್ತೆ. ಬನ್ನಿ ಒಳಗೆ. ಶಾಂಭವಿ ಅಮ್ಮ, ಅಮ್ಮ ಬಾಗ್ಲಲ್ಲೇ ನಿಲ್ಸ್ಕೊಂಡು ಏನ್ ಮಾಡ್ತಿದ್ಯಾ? ಒಳಗಡೆ ಕರಿ ಸರ್, ಒಳಗಡೆ ಬನ್ನಿ, ಒಳಗಡೆ ಬನ್ನಿ. ಅದು ಅಲ್ಲೇ ಆಫೀಸ್ಗೆ ಹೋಗಿದ್ದಾಳೆ. ಗೊತ್ತಮ್ಮ, ನಾವು ಅವ್ರ ಜೊತೆ ಮಾತಾಡೋದಕ್ಕೆ ಬಂದಿಲ್ಲ, ನಿಮ್ ಜೊತೆ ಮಾತಾಡೋದಕ್ಕೆ ಬಂದಿದ್ದೀವಿ. ನಮ್ ಜೊತೆಗಾ? ಬನ್ನಿ 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 ಒಳಗೆ. ಇಲ್ಲಿ ಬರ್ಬೇಕಾದ್ರೆ ಭೂಮಿ ಶನಿಗ್ರಹ ಅಲ್ಲ. ಏನಾಯ್ತು? ಎಲ್ಲಿದೆ ಗಮನ? ಶನಿದೇವ್ರು ನನ್ ಮೇಲೆ ಕೋಪಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಫಾರ್ ದ ಫಸ್ಟ್ ಟೈಮ್ ಮನೇಲಿ ಒಂದು ಇಂಪಾರ್ಟೆಂಟ್ ಕಾರ್ಯ ನಡೆಯುವಾಗ ನಾನಿಲ್ಲ ಅಲ್ಲಿ. ಸಾರಿ ಶನಿದೇವ, ನಿನ್ನ ಕರೆಕ್ಟ್ ಆಗಿರೋ ಜಾಗಕ್ಕೆ ಕೂರಿಸ್ತೀನಿ. ಪ್ಲೀಸ್ ಕೋಪಿಸ್ಕೋಬೇಡ ನನ್ ಮೇಲೆ. ಅಕ್ಕ, ನಿನ್ ಮನ್ಸಿಲಿಲ್ಲ, ಎಲ್ಲ ಅಲ್ಲೇ ಇದೆ ಅಲ್ವಾ? ಹೂ ಕಣು, ಎಲ್ಲ ಅಲ್ಲೇ ಇದೆ. ಹೌದು, ಹುಡುಗಿ ಮನೆ ಯಾವುದು ಅಂತ ಗೊತ್ತಿಲ್ಲ, ಅಲ್ಲೇನ್ ನಡೀತಿದೆ ಅಂತ ಹೇಗೆ ಇಮ್ಯಾಜಿನೇಷನ್ ಮಾಡ್ಕೋತಿದ್ಯಾ? ಹುಡುಗಿ ಹೇಗಿದ್ದಾಳೆ ಅಂತ ಇಮ್ಯಾಜಿನೇಷನ್ ಮಾಡ್ಕೋತಿದ್ಯಾ? ಹುಡುಗಿನ ಇಮ್ಯಾಜಿನ್ ಮಾಡ್ಕೊಳ್ಳೋದೇನು, ನಾನು ಆಲ್ರೆಡಿ ಅವ್ರನ್ನ ನೋಡಿದ್ದೀನಿ. ಅವರು ಅಹಲ್ಯ ಅವ್ರ ಮನೆಗೆ ಹೋಗಿದ್ದಾರೆ. ಅರೆ, ಇದ್ರಲ್ಲಿ ನಿಂಗೆ ಹೇಗೆ ಗೊತ್ತಾಯ್ತು? ಅಪ್ಪಣ್ಣ, ನಾನ್ ಬಿಟ್ಬಿಡ್ತೀನಾ? ಆ ಗುಗ್ಗು ಅಮ್ಮನ ಹತ್ರ ಮಾತಾಡ್ತಿರುವಾಗ ಸುಂದ್ರಣ್ಣ ಕೇಳಿಸ್ಕೊಂಡ್ರಂತೆ. ಸುಂದ್ರಣ್ಣ ನನ್ನ ಹತ್ರ ಬಂದ್ ಹೇಳಿದ್ರು. ನನಗ ಆ ಗುಗ್ಗು ಅವ್ರ ಬಗ್ಗೆ ಓವರ್ ಆಗಿ ಬಿಲ್ಡಪ್ ಕೊಡುವಾಗ್ಲೇ ಡೌಟ್ ಬಂತು, ಅವ್ರು ಹೋಗ್ತಿರೋದು ಅವ್ರ ಮನೆಗೆ ಅಂತ. ಅಣ್ಣಂಗೆ ಅವ್ರು ತುಂಬಾ ಇಷ್ಟ ಆಗಿದ್ದಾರೆ ಅನ್ಸುತ್ತೆ. ಅಣ್ಣ ಬಿಡಲ್ಲ, ಅವ್ರನ್ನ ಈ ಮನೆ ಸೊಸೆ ಮಾಡೇ ಮಾಡ್ತಾನೆ. ನಿನ್ನೆ ಅವ್ರ ಪ್ರಮೋಷನ್ ರಿಜೆಕ್ಟ್ ಮಾಡಿ ಅಂತ ಕೇಳ್ಕೊಂಡ್ ಬಂದಾಗ ಇವನೇನೋ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೋತಾನೆ ಅಂತ ನಾನ್ ಅನ್ಕೊಂಡೆ. ಆದ್ರೆ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಾಗ್ಲೇ ನನಗ್ ಡೌಟ್ ಬಂತು, ಈ ಗುಗ್ಗು ಅವ್ರ ಮೇಲೆ ತುಂಬಾ ಇಂಪ್ರೆಸ್ ಆಗಿದ್ದಾನೆ ಅಂತ. ನಮ್ ಸಾಕುಗವ್ರನ್ನ ಕಟ್ಟೆ ಕಟ್ಟ ನೋಡ್ತಾರೆ. ಪರವಾಗಿಲ್ಲ ಬಿಡು ಮೀರಕ್ಕ, ಈಗಲಾದ್ರೂ ಅನಿಕೇತನಿಗೆ ಯಾವ್ದಾದ್ರು ಹುಡುಗಿ ಇಷ್ಟ ಆದ್ಲಲ್ಲ. ಹಬ್ಬ, ಹಾಗಾದ್ರೆ ಆದಷ್ಟು ಬೇಗ ನಮ್ಮ ಮನೆಗೆ ಅಕ್ಕೆ ಬರ್ತಾರೆ. ನನ್ನನ್ನ ಅಮ್ಮನ ತರ ನೋಡ್ಕೋತಾರೆ, ಊಟ ಮಾಡಿಸ್ತಾರೆ, ಮುದ್ದು ಮಾಡ್ತಾರೆ, ಪ್ರಾಜೆಕ್ಟ್ ಮಾಡ್ಕೊಡ್ತಾರೆ. ಯಾಕೋ ಕಪಿ, ನಾನು ಅದನ್ನೆಲ್ಲ ನಿನಗ್ ಮಾಡ್ತಿಲ್ವಾ? ನೀನ್ ಮಾಡೋದೇ ಬೇರೆ, ಅದ್ಕೆ ಮಾಡೋದೇ ಬೇರೆ. ಅದ್ಕೆ ಅಂದ್ರೆ ಅಮ್ಮ ಅಂತ ಅಣ್ಣ ಹೇಳಿದಾನೆ. ಬಿಡು ಬಿಡು, ನಿನ್ ಗಮನ ಇಲ್ಲಿಲ್ಲ, ನನ್ ಕೆಲ್ಸ ನಾನೇ ಮಾಡ್ಕೋತೀನಿ. ಬಡವ್ರ ಮನೆ ಚಿಕ್ಕದು. ಮನೆ ಚಿಕ್ಕದಾದ್ರೇನು, ಮನಸ್ಸು ದೊಡ್ಡದಿರ್ಬೇಕು.
ನೀವು ಬರ್ತೀರಾ ಅಂತ ಗೊತ್ತಿದ್ದಿದ್ರೆ ಅಹಲ್ಯನ ಮನೇಲೇ ಇರೋಕೆ ಹೇಳ್ತಿದ್ದೆ. ಆಫೀಸಲ್ಲಿ ಅಹಲ್ಯಂದ ಏನಾದರೂ ತೊಂದರೆ ಆಯ್ತಾ? ಚೇಚೆ, ನಾವಿಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿಲ್ಲ, ಆಫೀಸ್ ವಿಷಯವಾಗೂ ಬಂದಿಲ್ಲ, ಮನೆ ವಿಷಯವಾಗಿ ಮಾತಾಡೋಕೆ ಬಂದಿದ್ದೀವಿ. ಮನೆ ವಿಷಯನಾ? ಅಮ್ಮ ಇಲ್ಲೊಂದು ನಿಮಿಷ ಬರ್ತೀಯಾ? ಒಂದು ನಿಮಿಷ ಬಂದೆ. ಸರಿ ಅಮ್ಮ. ಮನೇನ ಎಷ್ಟು ನೀಟಾಗಿ ಇಟ್ಕೊಂಡಿದಾರಲ್ವಾ? ಇವ್ರು ಯಾಕೆ ಬಂದ್ರು? ನಂಗಂತೂ ಕೈಕಾಲೇ ಆಡ್ತಿಲ್ಲ. ಏನ್ ಮಾತಾಡ್ಬೇಕು, ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ ಕಣೆ. ಅಮ್ಮ ಅದಕ್ಕೆ ಅಕ್ಕಂಗೆ ಫೋನ್ ಮಾಡಿದ್ದೀನಿ, ಎಮರ್ಜೆನ್ಸಿ ಅರ್ಜೆಂಟಾಗಿ ಮನೆಗೆ ಬಾ ಅಂತ ಹೇಳಿದ್ದೀನಿ ನಾನು. ಅಯ್ಯೋ ನಿನ್ನ, ಅವಳಿಗೆ ಯಾಕೆ ಫೋನ್ ಮಾಡ್ದೆ? ಇನ್ನೇನಮ್ಮ ಮಾಡ್ಲಿ, ಏನಂತ ಮಾತಾಡ್ತೀಯ ಇವ್ರ ಹತ್ರ? ಅದು ನಿಜಾನೇ. ಸರಿ ಸರಿ, ನನ್ನ ಜೊತೆ ನೀನು ಬಾರೆ, ನಂಗೊಬ್ಳಿಗೆ ಮಾತಾಡಕ್ ಒಂಥರ ಆಗತ್ತೆ. ಅಮ್ಮ ಬರ್ತೀನಿ. ಅಮ್ಮ ಟೀ ಮಾಡಿದ್ದೀನಿ, ಅವ್ರು ಟೀ ಕೊಡು, ಅದರಲ್ಲೇ ಸ್ವಲ್ಪ ಟೈಮ್ ಆಗುತ್ತೆ, ಅಕ್ಕ ಅಷ್ಟ್ರಲ್ಲಿ ಬಂದ್ಬಿಡ್ತಾಳೆ. ಅಮ್ಮ ಅವರು ಕೋಟ್ಯಾಧೀಶ್ವರ ಮನೆಯವರು, ಸ್ಟೀಲ್ ಲೋಟದಲ್ಲಿ ಟೀ ಕೊಡ್ತೀಯಾ? ಒಂದು ಕೆಲಸ ಮಾಡ್ತೀನಿರು, ಮೇಲ್ಗಡೆ ಕಪ್ಪೆನ್ ಸಾಸರ್ ಇದೆಯಲ್ಲ ತೆಗಿತೀನಿ. ತೆಗಿ ತೆಗಿ. ಅಮ್ಮ ಟೆನ್ಷನ್ ಮಾಡ್ಕೊಳ್ಬೇಡ, ಆರಾಮಾಗಿರೋ, ಏನೂ ಆಗಲ್ಲ. ಬಾ. ಮನಸ್ಸು ಶುದ್ಧವಾಗಿದೆ, ಮನೇನೂ ಶುದ್ಧವಾಗಿದೆ. ಅಣ್ಣನಿಗೆ ಇವ್ರಿಗಿಂತ ಒಳ್ಳೆ ಜೋಡಿ ಸಿಕ್ಕಲ್ಲ. ಅಯ್ಯೋ, ಟೀ ಮಾಡೋ ರಿಸ್ಕ್ ಯಾಕೆ ತಗೊಂಡ್ರಿ? ಶಾಸ್ತ್ರದ ಪ್ರಕಾರ ಮಾತುಕತೆ ಆಗೋವರೆಗೂ ಹುಡುಗಿ ಮನೇನೇನು ತಿನ್ನಬಾರ್ದು, ಕುಡಿಬಾರ್ದು ಅಂತ ನಮ್ಮ ತಾತ ಹೇಳಿದ್ದಾರೆ. ಹುಡುಗಿ ಮನೇಲಿ ಅಂದ್ರೆ ಅರ್ಥ ಆಗ್ಲಿಲ್ಲ. ನಾವು ಹೇಳ್ದೆ ಕೇಳ್ದೆ ಬಂದಿದ್ದೀವಿ. ದಿಢೀರಂತ ನಿಮಗೆ ಆಶ್ಚರ್ಯದ ವಿಷಯನೂ ಹೇಳ್ತೀವಿ, ಅದಕ್ಕೆ ಕ್ಷಮೆ ಇರಲಿ. ನಾವು ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೀವಿ. ಅದನ್ನು ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಮ್ಮ, ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ನೇರವಾಗಿ ಮಾತಾಡೋದು ಒಳ್ಳೇದು. ನಮ್ಮ ಅಣ್ಣ ಸಾಕಿದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ನಮ್ಮ ಅಣ್ಣಂಗೆ ಇನ್ನೂ ಮದುವೆ ಆಗಿಲ್ಲ. ನಮ್ಮ ಅಣ್ಣ ದೇವ್ರಂತವನು. 2 ವರ್ಷದಿಂದ ನಮ್ಮ ಅಣ್ಣನಿಗೆ ಹೆಣ್ಣು ಹುಡುಕ್ತಾ ಇದ್ದೀವಿ, ಆದರೆ ನಮ್ಮ ಮನೆಗೆ ಸರಿ ಹೊಂದುವಂಥ ಹುಡುಗಿ ಸಿಗ್ತಾ ಇಲ್ಲ. ನಮ್ಮ ಅಣ್ಣನಿಗೆ ಆಲಿ ಅವರು ಪರ್ಫೆಕ್ಟ್ ಜೋಡಿ ಆಗ್ತಾರೆ ಅಂತ ಅನಿಸ್ತು. ಅದಕ್ಕೆ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಸೊಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಪ್ರಾಜೆಕ್ಟ್. ನಿಮಗೆ ಹೇಗೆ ಅನ್ನಿಸ್ತು? ವೆರಿ ವೆಲ್ ಪ್ಲ್ಯಾನ್ಡ್. ತುಂಬಾ ಚೆನ್ನಾಗಿದೆ ನಿಮ್ಮ ಪ್ರಾಜೆಕ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ನಾವು ತುಂಬ ವರ್ಷಗಳಿಂದ ಕಾಯ್ತಾ ಇದ್ವಿ. ಅದೆಷ್ಟು ವರ್ಷ ಆಸೆಯಾಗಿ ಉಳಿದಿತ್ತು. ನಮ್ಮ ಜೊತೆ ಟೈಅಪ್ ಆಗೋದಕ್ಕೆ ನಿಮಗೇನು ಸಮಸ್ಯೆ ಇಲ್ಲ ಅಲ್ವಾ? ನೋನೋ, ಯಾವ ತೊಂದರೆನೂ ಇಲ್ಲ. ಹಾಗಾದರೆ ಈ ಡೀಲು ಓಕೆ ಅಂತ ಅನ್ಕೊಳ್ಳ? ಖಂಡಿತ ಭಾವನ್ಗಳು. ನಮ್ಮ ಕಂಪನಿಯಲ್ಲಿ ಪಾರ್ಟ್ನರ್ಶಿಪ್ ಬೆಳೆಸೋದಕ್ಕೆ ನಾವು 2 ಕ್ವಾಲಿಟೀಸ್ನ ನೋಡ್ತೀವಿ. ಒಂದು ಒಳ್ಳೆ ಉದ್ದೇಶ, ಮತ್ತೊಂದು ಮಾಡೋ ಕೆಲಸದಲ್ಲಿ ನಿಯತ್. ಇದೆರಡೂ ಕರೆಕ್ಟ್ ಆಗಿದ್ರೆ ಲಾಭ ನಷ್ಟದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇದಕ್ಕೆ ಅಲ್ವಾ ಇವತ್ತು ಶಾಂತಲಾ ಮೀಡಿಯಾ ರಾಕೆಟ್ ವೇಗದಲ್ಲಿ ಬೆಳೀತಾ ಇರೋದು.
ಥ್ಯಾಂಕ್ ಯು. ಹಾಗಾದ್ರೆ ಯಾವತ್ತಿಂದ ಕೆಲಸ ಶುರು ಮಾಡೋಣ? ಇವತ್ತಿಂದನೇ ಶುರು ಮಾಡ್ಬೋದು. ನಮ್ಮ ಕಡೆಯಿಂದ ನಾವೆಲ್ಲ ಪ್ರಿಪೇರ್ ಆಗಿದ್ದೀವಿ. ನಮ್ಮ ಕ್ರಿಯೇಟಿವ್ ಟೀಮ್ ಜೊತೆ ಒಂದ್ಸಲ ಮಾತಾಡ್ಬಿಡಿ. ಶೋರ್. ಒಂದು ನಿಮಿಷ. ಅಹಲ್ಯ ಅವ್ರನ್ನ ಕಳಿಸಿ. ಮೊನ್ನೆ ಕಂಪನಿ ಈವೆಂಟಲ್ಲಿ ನಿಮ್ಮ ಮಗಳ ಅಹಲ್ಯನ ನಮ್ಮ ಮನೆ ನೋಡಿದ್ದಾನೆ. ಅವಳ ನಡೆ ನುಡಿ ಮಾತು ಗುಣ ಎಲ್ಲ ಅವನಿಗೆ ತುಂಬ ಇಷ್ಟ ಆಗಿದೆ. ನಮ್ಮ ಮನೆಗೆ ಯಾವ ರೀತಿ ಸೊಸೆ ಬರಬೇಕು ಅಂದ್ಕೊಂಡಿದ್ವೋ ನಿಮ್ಮ ಮಗಳು ಹಾಗೇ ಇದ್ದಾಳೆ. ನಿಮ್ಮ ಅಭ್ಯಂತರ ಏನೂ ಇಲ್ದಿದ್ರೆ ನಮ್ಮ ಸಾಕೇತ್ಗೆ ಅವಳನ್ನ ತಂದ್ಕೋಬೇಕು ಅಂದ್ಕೊಂಡಿದ್ದೀವಿ. ನೀವೇನು ಹೇಳ್ತೀರಾ? ನೀವು ಈವೆಂಟಿಗೆ ಬಂದಾಗ ನಮ್ಮ ಸೆಕ್ಯೂರಿಟಿ ನಿಮ್ಮನ್ನು ಒಳಗಡೆ ಬಿಡಲಿಲ್ಲ. ಆಗ ಅಹಲ್ಯ ಅವ್ರಿಗೆ ಅವಾರ್ಡ್ ಸಿಗ್ಬೋದು ಅಂತ ಗೊತ್ತಿದ್ರು ನೀವು ಇಲ್ಲದೇ ಇರೋ ಜಾಗದಲ್ಲಿ ನಾನಿರಲ್ಲ ಅಂತ ಹೊರಟು. ಅಹಲ್ಯ, ನೀನು ಹೋಗ್ಕಂದ, ನಾವು ಆಟೋ ಹಿಡ್ಕೊಂಡು ಮನೆಗೆ ಹೋಗ್ತೀವಿ. ಅಮ್ಮ, ನನಗೆ ಅವಾರ್ಡ್ ಬರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ನೀವೇ ಅಲ್ಲಿಲ್ಲ ಅಂದಮೇಲೆ ನಾನಲ್ಲಿ ಹೋಗಿ ಏನು ಮಾಡಲಿ? ಅಲ್ಲೇ ಅಹಲ್ಯ ಅವ್ರ ಗುಣ ನನಗಿಷ್ಟ ಆಗಿತ್ತು. ಯಾರ ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡ್ತಾರೋ ಅವ್ರು ಹುಟ್ಟಿದ ಮನೆನೋ ಗಂಡನ ಮನೆನೂ ಬೆಳಗ್ತಾರೆ ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು. ಆ ಗುಣನ ನಾನು ಅಹಲ್ಯ ಅವ್ರ ಹತ್ರ ನೋಡಿದೆ. ಅಷ್ಟೇ ಅಲ್ಲ, ಅವ್ರು ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೂ ಒಬ್ಬರೇ ಹೋಗ್ಲಿಲ್ಲ, ನಿಮ್ಮನ್ನು ಕರ್ಕೊಂಡು ಹೋದ್ರು. ಅವ್ರ ಟ್ಯಾಲೆಂಟ್ಗೆ ಅವಾರ್ಡ್ ಬಂದಿದ್ರು ಕೂಡ ಅದನ್ನ ನಿಮ್ಮಿಬ್ರಿಗೆ ಪ್ರೆಸೆಂಟ್ ಮಾಡು. ಅದೇ ನಾನಿವತ್ತು ಈ ಅವಾರ್ಡ್ನ ಯಾರಿಗೂ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಈ ಕುಟುಂಬ. ಮಧ್ಯೆ ಮಧ್ಯೆ ಅಮ್ಮ ಏನು ತಿಂದಿಲ್ಲ ಅಂತ ನಿಮಗೆ ತಿನ್ನೋದಕ್ಕೆ ತಂದು ಕೊಡ್ತಾ ಇದ್ರು. ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು. ಆ ಕೇರಿಂಗ್ ಕೂಡ ಇಷ್ಟ ಆಯ್ತು ನನಗೆ. ನೀವು ಕೊಟ್ಟಿರೋ ಸಂಸ್ಕಾರ ನಮ್ಮ ಮನೆಗೆ ಹೇಳಿ ಮಾಡಿಸಿದ್ದಮ್ಮ. ಅದಕ್ಕೆ ಲೇಟ್ ಮಾಡದೆ ಮದುವೆ ಮಾತುಕತೆನ ಮುಂದುವರಿಸ್ಬೋದಾ ಅಂತ. ಅದು ಅದು ದಿಢೀರಂತ ನೀವು ಹೇಗೆ ಹೇಳಿದ್ರೆ ನಂಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಕೈಕಾಲೇ ಆಡ್ತಿಲ್ಲ. ಪರವಾಗಿಲ್ಲಮ್ಮ, ನಮಗೇನು ಅವಸರ ಇಲ್ಲ, ನಾವು ಕಾಯ್ತೀವಿ. ಹಾಗೆ ನಿಮ್ಮ ಮಗಳ ಅಭಿಪ್ರಾಯನೂ ತಿಳ್ಕೊಳ್ಳಿ, ನಮಗದು ಕೂಡ ಮುಖ್ಯ. ಹೆಣ್ಣೆತ್ತವರಿಗೆ ನೂರಾರು ಆಸೆ ಕನಸುಗಳಿರುತ್ತೆ ಅಂತ ನನಗೂ ಗೊತ್ತು. ನಿಮ್ಗೆ ಈ ಸಂಬಂಧ ಇಷ್ಟ ಆದರೆ ಆದಷ್ಟು ಬೇಗ ತಿಳಿಸಿ. ಅಹಲ್ಯ, ಅದೇ ಅಹಲ್ಯ ಇರ್ಬೋದಾ? ಛೇ ಭವಾನಿ, ಏನಾಗಿದೆ ನಿನಗೆ? ಊರಲ್ಲಿರೋ ಎಲ್ಲ ಅಹಲ್ಯನೂ ನಿನಗೆ ಬೇಕಾಗಿರೋಳೆ ಆಗಿರ್ತಾಳ? ಇದು ಬೆಂಗಳೂರು. ಒಂದ್ ವೇಳೆ ಅವಳೇ ಆಗಿದ್ರೆ? ಏನೋ ಡೌಟಲ್ಲಿದ್ದೀರಾ? ಏನಿಲ್ಲ. ಅಹಲ್ಯ ಅಂತ ಹೇಳಿದ್ರಲ್ಲ, ಯಾರ ಆ ಹುಡುಗಿ? ಓ, ಅವರು ನಮ್ಮ ಕಂಪನಿ ಕಾಪಿ ಎಡಿಟ್. ನಮ್ಮ ಕಂಪನಿಯ ಎಲ್ಲ ಸಕ್ಸಸ್ಫುಲ್ ಆ್ಯಡ್ಸ್ಗೂ ಅವರೇ ಲೈನ್ಸ್ ಬರೆದಿರೋದು. ಶಿ ಇಸ್ ವೆರಿ ಬ್ರಿಲಿಯಂಟ್, ವೆರಿ ಕ್ರಿಯೇಟಿವ್ ಆ್ಯಂಡ್ ವೆರಿ ಒಬಿಡಿಯಂಟ್. ಓ ಹೌದಾ? ಎಸ್, ಅಹಲ್ಯ ಅವರು ಕಾಪಿ ಎಡಿಟಿಂಗ್ ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟ್. ನಿಮ್ಮ ಐಡಿಯಾಸ್ನೆಲ್ಲ ಅವ್ರ ಹತ್ರ ಶೇರ್ ಮಾಡಿಬಿಡಿ. ಹಾಗೆ ಅವ್ರ ಟೀಮ್ಗೂ ಕನ್ವೆ ಮಾಡಿಬಿಡಿ. ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಅವ್ರಿಗೆ ಆಲ್ರೆಡಿ ತಿಳಿಸಿರೋದ್ರಿಂದ ಅವರು ಕೆಲವೊಂದಷ್ಟು ಐಡಿಯಾಗಳನ್ನ ಶೇರ್ ಮಾಡಿದ್ದಾರೆ.
ಅವ್ರ ಐಡಿಯಾಸು ತುಂಬ ಚೆನ್ನಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಒಂದ್ಸಲ ಪ್ರೆಸೆಂಟೇಷನ್ ತೊಗೊಂಬಿಡಿ. ನಿಮ್ಗೇನಾದರೂ ಚೇಂಜಸ್ ಬೇಕಿದ್ರೆ ಮಾತಾಡ್ಕೋಬೋದು. ಮೇ ಕಮಿನ್ ಸರ್. ಎಸ್. ಓ, ಇದು ಅವಳಲ್ಲ. ಇದೇನು ಪ್ರತಿಭಾ, ನೀವು ಬಂದಿದ್ದೀರಾ? ಅಹಲ್ಯ ಅಲ್ವಾ? ಸರ್, ಅಹಲ್ಯಗೆ ಮನೆಯಿಂದ ಕಾಲ್ ಬಂದಿತ್ತು. ಏನೋ ಎಮರ್ಜೆನ್ಸಿ ಅಂತೆ, ಮ್ಯಾನೇಜರ್ಗೆ ಹೇಳಿಬಿಟ್ಟು ಹೊರಟೋದ್ಲು. ಸರಿ, ಹಾಗಾದರೆ ಇವತ್ತಿನ ಪ್ರೆಸೆಂಟೇಷನ್ನ ನೀವೇ ಮಾಡಿಬಿಡಿ. ಓಕೆ ಸರ್, ಬನ್ನಿ ಮೇಡಮ್. ಓಕೆ ಸಾಕಿದ್ದಾರೆ, ನಾನಿಲ್ಲಿ ಬರ್ತೀನಿ. ನಿಮ್ಮ ಜೊತೆ ವರ್ಕ್ ಮಾಡ್ತಿರೋದು ನಮಗಂತೂ ತುಂಬಾ ಖುಷಿ ಆಗ್ತಿದೆ. ಸೇಮ್ ಹಿಯರ್, ಬರ್ತೀನಿ. ಅಕ್ಕ, ನಾನು ಹೋಗ್ಬರ್ತೀನಿ, ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕು. ಮೀರಾ, ಕಾಲಿಗೆ ನೋವಾಗತ್ತೆ, ಕೂತ್ಕೊಳ್ಳಮ್ಮ. ನನ್ ಮನ್ಸೇ ನೋವಾಗ್ತಿದೆ ತಾತ, ಅದು ನಿಮ್ ಕಣ್ಣು ಕಾಣಿಸ್ತಿಲ್ವಾ? ಮನಸ್ನ ಹೇಗಮ್ಮ ನೋಡಕ್ಕಾಗತ್ತೆ? ತಾತ ಪ್ಲೀಸ್ ಸ್ವಲ್ಪ ಸುಮ್ನೆ ಇರ್ತೀರಾ? ಲೋ ಪ್ರಣಮ್, ಪ್ಲೀಸ್ ಕಣೋ, ಇವತ್ ನಂಗೆ ಬೇಜಾರಾಗ್ತಿದೆ, ನನ್ ಜೊತೆಗೆ ಇರೋ. ಕ್ಲಾಸ್ಗೆ ಹೋಗಿಲ್ಲ ಅಂದ್ರೆ ನಾಳೆ ಮಾಸ ನನ್ ಕ್ಲಾಸ್ ತಗೋತಾರೆ. ನಾನಿಲ್ಲಿರಲ್ಲಪ್ಪ, ಹೋಗ್ಬೇಕು. ಹೌದು, ಅದೇನಿನ್ ಟೆನ್ಷನ್? ಅದೇ ಕಣೋ, ಇವತ್ತಾದ್ರೂ ಹೋಗಿರೋ ಕೆಲ್ಸ ಆಗುತ್ತೋ ಇಲ್ವೋ ಅಂತ. ಯಾವ ಕೆಲಸ? ಯಾರು ಹೋಗಿದ್ದಾರೆ? ಎಲ್ಲಿಗೆ ಹೋಗಿದ್ದಾರೆ? ತಾತ, ಯಾಕ್ ತಾತ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ದೀರಾ? ಸಾಕೇತ್ಗೆ ಹುಡುಗಿ ನೋಡಕ್ ಹೋಗಿದಾರಲ್ಲ, ಆ ಹುಡುಗಿ ಬಗ್ಗೆ ಮಾತಾಡ್ತಿದ್ದೀನಿ. ಓ, ಅದ ಅನಿಕೇತ್ಗೆ ಹುಡುಗಿ ಫೋಟೋ ಕಳಿಸಿದ್ಯಾ? ಲಂಡನ್ನಿಂದ ಯಾವಾಗ ಬರ್ತಾನಂತೆ? ತಾತ, ಯಾಕ್ ತಾತ ಸುಮ್ನೆ? ನನ್ ಟೆನ್ಷನ್ ನನಗೆ. ಅದಕ್ಕೆ ಯಾಕಕ್ಕ ಅಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ? ಆದ್ರೆ ಆಗುತ್ತೆ, ಆಗಂದ್ರೆ ಆಗಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತೇ ಇರಲಿಲ್ಲ. ಸ್ಕೂಲ್ ಟೈಮ್ ಆಯ್ತು, ಸುಮ್ನೆ ಹೋಗು. ಅದಕ್ಕೆ ಯಾಕೆ ಕೋಪ ಮಾಡ್ಕೊತ್ಯಾ? ನಾವು ಎಷ್ಟು ಚೆನ್ನಾಗಿ ಹುಡುಗಿ ನೋಡಕ್ ಹೋಗಿಲ್ಲ ಹೇಳು? ಇವತ್ತಿನವರೆಗೂ ಯಾವ್ದಾದ್ರು ಸೆಲೆಕ್ಟ್ ಆಗಿದ್ಯಾ? ಅದೇ ಬೇರೆ ಇದೇ ಬೇರೆ ಕಣೋ. ಅವಾಗ ಗುಗ್ಗುಗ್ ಇಷ್ಟ ಆಗುವಂತ ಹುಡುಗಿನ ನಾವು ಹುಡುಕ್ತಿದ್ವಿ. ಈಗ ತನಗಿಷ್ಟ ಆಗಿರೋ ಹುಡುಗಿನ ಒಪ್ಸೋದಿಕ್ಕೆ ಅಂತ ಹೋಗಿದ್ದಾನೆ. ಅವ್ರು ಒಪ್ಕೋತಾರೋ ಇಲ್ವೋ ಅನ್ನೋದೇ ನನ್ ಟೆನ್ಷನ್. ಎಲ್ಲಿ ಇವೆರಡು ಬೆರಳಲ್ಲಿ ಒಂದ್ ಬೆರಳು ಮುಟ್ಟು. ಅಕ್ಕ, ಪ್ರಣಮ್ ನಿಂತ್ಕೊಳ್ಳೋ. ಕಪೀಶ, ಬಾ ನಿನ್ನ ಸ್ಕೂಲಿಂದ, ನಿನ್ನ ಮೊರ ಹತ್ತಿಸ್ತೀನಿ. ತಾತ, ಇವೆರಡು ಬೆರಳಲ್ಲಿ ಒಂದ್ ಬೆರಳು ಮುಟ್ಟಿ. ಯಾಕಮ್ಮ? ಅದೇ ತಾತ, ಆ ಹುಡುಗಿ ಓಕೆ ಆಗ್ತಾರೋ ಇಲ್ವೋ ಅಂತ ಗೊತ್ತಾಗಕ್ಕೆ. ಯಾವ ಹುಡುಗಿ? ಹೋಗ್ಲಿ ಬಿಡಿ ತಾತ, ಅವ್ರು ಬಂದ್ಮೇಲೆ ವಿಷಯ ಗೊತ್ತಾಗುತ್ತೆ. ಅಮ್ಮ, ಅಹಲ್ಯ ಅವ್ರ ಅಭಿಪ್ರಾಯನ ನೀವು ನಿಧಾನಕ್ಕೆ ತಿಳಿಸಿ. ಆದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ತಿಳ್ಕೊಳ್ಳೋ ಆಸೆ ನನಗೆ. ನೀವೇನು ಹೇಳಲೇ ಇಲ್ಲ. ಆಕಾಶ ಭೂಮಿನ ಒಂದು ಮಾಡಬೇಕು ಅಂತ ಹೇಳ್ತಿದ್ದೀರಾ. ನಾನೇನು ಹೇಳಲಿ? ಯಾರ್ಯಾರ ಯೋಗ್ಯತೆ ಎಷ್ಟಿದೆಯೋ ಅಷ್ಟರಲ್ಲೇ ಸಂಬಂಧ ಮಾಡಬೇಕು ಅಂತ ತಿಳಿದವ್ರು ಹೇಳ್ತಾರೆ. ನೀವು ನಮ್ಮ ಹೆಣ್ಕೆಗೂ ಸಿಗದಿರೋ ನಕ್ಷತ್ರ. ನೀವಾಗೆ ಮನೆವರೆಗೂ ಸಂಬಂಧ ಕೇಳ್ಕೊಂಡು ಬಂದಿದ್ದೀರಾ. ಮಾತಾಡೋದಿಕ್ಕೆ ಮಾತೇ ಬರ್ತಿಲ್ಲ. ನೋಡಿಮ್ಮ, ಬಡವ ಶ್ರೀಮಂತ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಮದುವೆ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಗಳನ್ನ ಧಾರೆ ಇರೋದು ಕೊಟ್ರೆ ಸಾಕು. ಓಹ್, ಇಷ್ಟೊಂದೆಲ್ಲ ಹೇಳಿದ್ಮೇಲೆ ರಿಜೆಕ್ಟ್ ಮಾಡಕ್ ಏನಿದೆ? ಆದ್ರೂ ಅಕ್ಕನ ಒಂದ್ ಮಾತು ಕೇಳಿ ಹೇಳ್ತೀವಿ. ಖಂಡಿತ ಅವ್ರಿಗೆ ಒಪ್ಪಿಗೆ ಇದೆ ಅಂದ ಮೇಲೇನೆ ನಾವು ಮಾತುಕತೆ ಮುಂದುವರ್ಸೋಣ. ಹಾಗಾದ್ರೆ ನನ್ನ ಅಭಿಪ್ರಾಯನ ಈಗಲೇ ಹೇಳ್ತೀನಿ. ನನಗೀ ಮದ್ವೆ ಒಪ್ಪಿಗೆ ಇಲ್ಲ.
ಸಾರಿ, ನಿಮಗೆ ವಿಷಯ ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ನಿಮ್ಮ ಬಾಸ್ ಸಾಕೇತ್ ಅವ್ರಿಗೆ ನಿಮ್ಮ ಸಂಬಂಧ ಕೇಳೋಕೆ ಬಂದಿದ್ದೀವಿ. ಗೊತ್ತಾಯ್ತು ಸರ್. ನೀವು ಮನೆವರೆಗೂ ಬಂದು ವಿಚಾರಿಸಿದ್ದಕ್ಕೆ ನನಗೆ ಖುಷಿನೇ ಇದೆ. ಆದರೆ ನನಗೆ ಈ ಮದುವೆ ಇಷ್ಟ ಇಲ್ಲ ಸರ್. ಅಕ್ಕ, ಎಸ್, ಮನ್ಸಲ್ಲಿರೋದನ್ನ ಹೇಳೋವಾಗ ಯಾರ ಮಧ್ಯ ಮಾತಾಡಿದ್ರು ಅಮ್ಮನೂ ಕೇಳ್ತಿರ್ಲಿಲ್ಲ. ಅಲ್ಲಮ್ಮ, ನಮ್ಮ ಸಾಕೇತ್ ಬಗ್ಗೆ ಹೆಚ್ಚಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಹೇಗೆ ಅಂತ ನಿನಗೆ ಗೊತ್ತು. ಆದರೂ ಮದುವೆಗೆ ಯಾಕೆ ಬೇಡ ಅಂತ ಇದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಮಮ್ಮ ಒಂದು ಮಾತು ಹೇಳ್ತಿದ್ರು, ಸಂಬಂಧನ ಯಾವಾಗಲೂ ಸರಿದೂಗೋ ಥರ ಮಾಡಬೇಕು, ಒಂದು ಮೇಲೆ ಒಂದು ಕೆಳಗಡೆ ಆಗಬಾರ್ದು ಅಂತ. ವಿಷಯ ಅದಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನ್ಸಲ್ಲಿ ಬೇರೆ ಏನಾದರೂ ಇದ್ರೆ ದಯವಿಟ್ಟು ಹೇಳಿ. ಅಂಥದ್ದೇನೂ ಇಲ್ಲ ಸರ್. ನೋಡಮ್ಮ, ಮದುವೆ ಆಗೋ ಹುಡುಗಿಗೆ ತನ್ನ ಭಾವಿ ಪತಿ ಹಾಗಿರಬೇಕು ಹೀಗಿರಬೇಕು ಅಂತ ನೂರಾರು ಆಸೆಗಳಿರುತ್ತೆ, ಕಲ್ಪನೆಗಳಿರುತ್ತೆ. ನಿನ್ನ ಮನಸ್ಸಲ್ಲೂ ಆ ಥರ ಬೇರೆ ಏನಾದರೂ ಇದ್ದರೆ ಹೇಳ್ಕೊ. ಇಲ್ಲಮ್ಮ, ನಾನು ಆ ರೀತಿ ಯಾರನ್ನೂ ಇಷ್ಟಪಟ್ಟಿಲ್ಲ. ಯಾವ ಆಸೆ ಕನಸುಗಳು ನನಗಿಲ್ಲ. ಅಹಲ್ಯ ಯಾವಾಗ ಬರ್ತಾರೆ? ಸಾರಿ ಮೇಡಮ್. ಅದೇ ನಿಮ್ಮ ಕಾಪಿ ಎಡಿಟರ್ ಅಹಲ್ಯ ಅಂತ ಇದ್ದಾರಲ್ಲ, ಅವ್ರು ಯಾವಾಗ ಬರ್ತಾರೆ? ಗೊತ್ತಿಲ್ಲ ಮೇಡಮ್, ಎಮರ್ಜೆನ್ಸಿ ಅಂತ ಹೋಗಿದ್ದಾರೆ. ಮೋಸ್ಟ್ಲಿ ಇವತ್ತು ಲೀವ್ ತಗೋಬೋದು. ಅಹಲ್ಯ ಅವರು ಊರು ಯಾವುದು? ಬೆಂಗಳೂರೇ ಮೇಡಮ್. ಓ, ಪ್ರಾಪರ್ ಬೆಂಗಳೂರೇನಾ? ಹಾಂ ಹೌದು ಮೇಡಮ್. ಯಾಕೆ ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ಏನಿಲ್ಲ, ನಿಮ್ಮ ಬಾಸು ಅವ್ರ ಬಗ್ಗೆ ತುಂಬ ಹೇಳಿದ್ರು, ಅದಕ್ಕೆ ಒಂದ್ಸರಿ ಮೀಟ್ ಮಾಡೋಣ ಅಂತ. ಹೌದು ಮೇಡಮ್, ನಮ್ಮ ಕಂಪ್ನಿನಲ್ಲಿರೋ ದಿ ಬೆಸ್ಟ್ ಕಾಪಿ ಎಡಿಟರ್ ಅಹಲ್ಯ. ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಅವ್ರು ಕೊಡೋ ಐಡಿಯಾಸ್ನ ರಿಜೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನಬೇಕು, ಅಷ್ಟು ಇನೋವೇಟಿವ್ ಆಗಿರುತ್ತೆ. ಮೇಡಮ್, ಈ ವರ್ಷ ಅವರಿಗೆ ದಿ ಬೆಸ್ಟ್ ವರ್ಕರ್ ಅವಾರ್ಡ್ ಸಿಕ್ಕಿದೆ. ಸಾರಿ ಮೇಡಮ್. ಮೇಡಮ್, ನೀವು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನಾವು ಹುಡುಕ್ತಾ ಇರೋದು ನಾಗೇನಹಳ್ಳಿಯಲ್ಲಿದ್ದ ಹಳ್ಳಿ ಹುಡುಗಿ ಅಹಲ್ಯನ. ಸಿಟಿಲಿ ಇಷ್ಟು ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋ ಅಹಲ್ಯನಲ್ಲ. ಸಾರಿ ಮೇಡಮ್, ಮುಂದುವರ್ಸ್ಲಾ? ಶೋ. ಹಲೋ, ಸರಿ, ನಾನು ಈಗಲೇ ಹೊರಡ್ತೀನಿ. ಇಲ್ಲ, ಆದಷ್ಟು ಬೇಗ ಬರ್ತೀನಿ. ಏನಾಯ್ತು ಮ್ಯಾಮ್? ಸಮ್ ಎಮರ್ಜೆನ್ಸಿ. ಸಾರಿ, ಐ ಮೀಟ್ ಯು ಅಗೇನ್. ಏನು ಸಮಸ್ಯೆ ಆಗಿದೆ ಮೇಡಮ್? ಅಲ್ಲಿಯೇ ಸಿಕ್ಕೋಗ್ಬೇಕು. ನಮ್ಮ ಸಮಸ್ಯೆ ತಪ್ಪೋದಿಲ್ಲ, ತೊಂದರೆ ದೂರ ಆಗೋದಿಲ್ಲ. ಸಾಕೇತ್ ಸರ್ ಬಗ್ಗೆ ನನಗೆ ಗೊತ್ತು. ಈಸ್ ಎ ಜಮ್ ಆಫ್ ಎ ಪರ್ಸನ್. ಅವರನ್ನ ಮಾಣಿಕ್ಯ ಅಂತಾನೆ ಹೇಳ್ಬೋದು. ಸಾಕೇತ್ ಸರ್ ಅಂತವ್ರಿಗೆ ನನಗಿಂತ 100 ಪಾಲ್ ಒಳ್ಳೆ ಹುಡುಗಿನೇ ಸಿಗ್ತಾರೆ. ಬೇಡ ಬೇಡ ಬೇಡ, ನಮ್ಮ ಅಣ್ಣನಿಗೆ ನೀವೇ ಬೇಕು, ನಮ್ಮ ಮನೆಗೆ ನೀವೇ ತಗ್ಸೋಸೆ. ಬಲವಂತದಿಂದ ಮದುವೆಗೆ ಒಪ್ಸೋದು ಸರಿ ಅಲ್ಲ ಅಲ್ವಾ ಸರ್?
ಖಂಡಿತ ನಾನು ಬಲವಂತ ಮಾಡ್ತಾ ಇಲ್ಲ, ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನಮ್ಮ ಮನೆಗೆ ನೀವೇ ಸರಿಯಾದ ಸೊಸೆ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ದೃಷ್ಟಿಲಿ ನಾನು ನಿಮ್ಮ ಮನೆಗೆ ಒಳ್ಳೆ ಸೊಸೆ ಆಗ್ಬೋದು, ಆದರೆ ಮದುವೆ ಅನ್ನೋದು ಒಂದು ಚಾಯ್ಸ್. ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅದಕ್ಕೂ ಒಂದು ಕಾರಣ ಅಂತ ಇರಬೇಕಲ್ವಾ? ನಾನು ಕಾರಣನೇ ಹೇಳ್ತಾ ಇದ್ದೀನಮ್ಮ. ಮದುವೆ ಅನ್ನೋದು ಅವ್ರವ್ರ ಇಷ್ಟಕ್ಕಷ್ಟಕ್ಕೆ ಬಿಟ್ಟಿದ್ದು. ಮಾತಾಡಮ್ಮ, ಸುಮ್ಮನಿರು. ನೀವು ಈಗಲೇ ನಿಮ್ಮ ನಿರ್ಧಾರನ ಹೇಳಬೇಕು ಅಂತ ಏನಿಲ್ಲ. ಟೈಮ್ ತಗೊಳ್ಳಿ, ಯೋಚನೆ ಮಾಡಿ, ನಮಗೇನು ಅವಸರ ಇಲ್ಲ. ನಿಮ್ಮ ಉತ್ತರ ಓಕೆ ಅನ್ನೋರ್ಗೆ ಬೇಕಾದರೂ ನಾವು ಕಾಯ್ತೀವಿ. ಹಾಯ್ ಕೊಳಿಮರಿ, ಏನಿವತ್ತು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ಯಾ? ಯಾಕೋ ಬರ್ತಾ ಬರ್ತಾ ಈ ಮನೇಲಿ ನನ್ಗಿದ್ದಿದ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಇವತ್ತು ನನಗೆ ಅವಮಾನ ಆಗೋ ಅಂತ ಒಂದು ಇನ್ಸಿಡೆಂಟ್ ನಡೀತು ಗೊತ್ತಾ? ಓಹ್ ಹೌದಾ, ಅಂಥದ್ದೇನಾಯ್ತು? ನಿಂಗೂ ಗೊತ್ತಿಲ್ವಾ? ಹ್ಞೂ. ಇವತ್ತು ನಿನ್ ತಮ್ಮ ಗುಗ್ಗು ಮತ್ತೆ ನಮ್ಮಮ್ಮ ಶಾಂಭವಿ ನಿನ್ಗೋಸ್ಕರ ಹೆಣ್ಣು ನೋಡೋದಕ್ಕೆ ಅಂತ ಹೋಗಿದ್ದಾರೆ. ಓ ಅದಾ, ಗೊತ್ತು. ಏನು ಅಷ್ಟ್ ಈಸಿಯಾಗಿ ಅದಾ ಗೊತ್ತು ಅಂತ ರಾಗ ಎಳಿತಿದ್ಯಾ? ನೀನ್ ಇಲ್ದೆ ಹೆಣ್ಣು ನೋಡೋದಕ್ಕೆ ಅದ್ ಹೇಗ್ ಹೋದ್ರು ಅಂತ. ಇಷ್ಟು ದಿನ ನಾವ್ ಹೆಣ್ಣು ನೋಡಕ್ ಹೋಗುವಾಗ ಯಾ ಗುಗ್ಗು ಇರ್ತಿದ್ನಾ? ಏನೋ ಆ ಲಂಡನ್ ಇಂದ ಬಂದ್ಬಿಟ್ಟ ಅಂತ ನನ್ನನ್ನೇ ಬಿಟ್ಬಿಟ್ಟು ಹೋಗಿದ್ದಾನೆ. ಎಷ್ಟ್ ಇರ್ಬೇಡ ಅವನ್ಗೆ. ನನ್ನನ್ ಬಿಟ್ಟಾಕು, ನಿನ್ನನ್ನಾದ್ರೂ ಕರ್ಕೊಂಡು ಹೋಗ್ಬೇಕಿತ್ತು ತಾನೆ. ಮೀರಾ, ನಾನು ಹೋಗ್ಲೇಬೇಕು ಅಂತ ಏನಾದರೂ ಇದೆಯಾ? ಅನಿನೇ ನನ್ಗೆ ಯಾವ ಥರ ಹುಡುಗಿ ಬೇಕೋ ಅದನ್ನ ಹುಡುಕ್ತಾನೆ ಬಿಡು. ಹಲೋ, ಎಕ್ಸ್ಕ್ಯೂಸ್ ಮೀ, ಅವನೇ ನಿನಗಿಷ್ಟ ಆಗುವಂತ ಹುಡುಗಿನ ಹುಡುಕ್ತಿಲ್ಲ. ಅವನ್ ಕಲ್ಪನೆಗಳಿಗೆ ಯೋಚನೆಗಳಿಗೆ ಸಿಗೋ ಅಂತ ಹುಡುಗಿನ ಹುಡುಕ್ತಿರೋದು. ಅವನಿಗಿಷ್ಟ ಆಗಿರೋ ಹುಡುಗಿ ನಿನಗೂ ಇಷ್ಟ ಆಗ್ಬೇಕು ಅಂತೇನಿಲ್ಲ, ನಿನಗಿಷ್ಟ ಆಗ್ದೇನೂ ಇರ್ಬೋದು. ಹಾಗೇನೂ ಇಲ್ಲ, ಅನಿ ತುಂಬಾ ಯೋಚನೆ ಮಾಡಿನೇ ಫೈನಲ್ ಮಾಡಿರ್ತಾನೆ. ಅಯ್ಯೋ, ಏನು ನೀನು ಇನ್ನು ಯಾವ ಕಾಲದಲ್ಲಿದ್ಯಾ? ಏನು ಹೇಳ್ತಿದ್ಯಾ? ಅಲ್ಲ ಕಣೋ, ನೀನ್ ಹೆಂಡತಿಯಾಗಿ ಬರೋಳು ಹೀಗಿರ್ಬೇಕು, ಅವಳ ಗುಣಗಳು ಹೀಗಿರ್ಬೇಕು, ಅವಳು ನೋಡೋದಕ್ಕೆ ಹೀಗಿರ್ಬೇಕು ಅನ್ನೋ ಯಾವ ಕನ್ಸುಗಳು ಇಲ್ವಾ ನಿನ್ಗೆ? ಅಂತ ಯಾವ ಕನ್ಸುಗಳು ನನಗಿಲ್ಲ. ಹೌದಾ? ಓಕೆ ಸರ್, ಸರಿ ಸಾಕು. ನಾನು ನಿಂಗೊಂದು ಮಾತು ಹೇಳ. ಅವನು ಗುಗ್ಗು ಅಂತ ಹೆಸರಿಡೋದಕ್ಕಿಂತ ನಿನಗ್ ಗುಗ್ಗು ಅಂತ ಹೆಸರಿಡ್ಬೇಕಾಗಿತ್ತು. ಅಲ್ಲ ಕಣೋ, ಮದ್ವೆ ಆಗೋ ಪ್ರತಿಯೊಬ್ರಿಗೂ ನನ್ನ ಲೈಫ್ ಪಾರ್ಟ್ನರ್ ಹೀಗಿರ್ಬೇಕು ಹಾಗಿರ್ಬೇಕು ಅಂತ 100 ಕನ್ಸುಗಳಿರ್ತವೆ. ನಿನಗವೇನು ಇಲ್ಲ ಅಂತಂದ್ರೆ ಒಂದು ನೀನು ಓವರ್ ಆಗಿ ಡೌ ಮಾಡ್ತಿದ್ಯಾ, ಅಥವಾ ನಿನಗ್ ಬುದ್ಧಿ ಸರಿಯಾಗಿಲ್ಲ ಅಂತ ಅರ್ಥ. ಹಾ, ಅದೆಷ್ಟು ಬೈತೋ ಬೈದ್ಬಿಡು, ಆದ್ರೆ ನನ್ನ ನಿರ್ಧಾರ ಮಾತ್ರ ಒಂದೇ. ನಾನ್ ಮದ್ವೆ ಆಗೋ ಹುಡುಗಿ ನಮ್ಮ ಮನೇಲಿ ಪ್ರತಿಯೊಬ್ರಿಗೂ ಇಷ್ಟ ಆಗ್ಬೇಕು. ಸುಂದ್ರನಿಂದ ಹಿಡಿದು ತಾತನ್ವರೆಗೂ ಎಲ್ರು ಓಕೆ ಅಂದ್ರೇನೆ ನಾನು ಅವ್ರಿಗೆ ತಾಳಿ ಕಟ್ಟೋದು. ಹಲೋ ಹಲೋ, ಸಾಕೇತ್ ಸರ್, ನೀವ್ ಯಾವ ಜಮಾನ್ದವ್ರು? ನಿನ್ ಜನರೇಷನ್ ಅವನೇ, ಆದ್ರೆ ನಾನು ಯೋಚನೆ ಮಾಡೋ ರೀತಿ ಮಾತ್ರ ಡಿಫ್ರೆಂಟ್. ಹಿಂದಿನ ಕಾಲದಲ್ಲಿ ಹೊರಳಗ್ ತಾಳಿ ಕಟ್ಟೋವರೆಗೂ ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡ್ತಿರ್ಲಿಲ್ವ, ಹಾಗಂತ ಅವ್ರು ಸುಖವಾಗಿ ಬಾಳ್ತಿರ್ಲಿಲ್ವಾ? ಈಗ್ಲೂ ಅಷ್ಟೆ, ನನಗೆ ಹುಡುಗಿ ಹೊರ ರೂಪಕ್ಕಿಂತ ಅವಳ ಗುಣ ಮುಖ್ಯ, ಅವಳ ಮನಸ್ಸು ಎಷ್ಟು ಶುದ್ಧಿಯಾಗಿದೆ ಅನ್ನೋದು ಮುಖ್ಯ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ಸರ್. ಹೋಗಿ ಹೋಗಿ ನಿಮ್ಮ ಹತ್ರ ನಾನು ಮಾತಾಡ್ತಿದ್ದೀನಲ್ಲ. ಆಯ್ತು ಸರ್, ಓಕೆ ಸರ್. ನಿಮ್ಮ ತಮ್ಮನೇ ನಿಮ್ಗೆ ಹೆಣ್ಣು ಹುಡುಕ್ಲಿ ಸರ್, ನಿಮ್ಗೊಂದೊಳ್ಳೆ ಹುಡುಗಿ ಸಿಗ್ಲಿ ಸರ್. ಬಾಯ್ ಸರ್. ವಾಟ್? ಸೀರಿಯಸ್ಲಿ? ಏನಂದೆ? ನಮ್ ಸಾಕುನ ರಿಜೆಕ್ಟ್ ಮಾಡಿದ್ರ? ನಮ್ ಸಾಕು ಎಂತ ಹುಡ್ಗ, ಎಂತ ಒಳ್ಳೆ ಹುಡ್ಗ, ಆ ಹುಡ್ಗನ್ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತ ನೀವ್ ಹೇಳ್ಬಿಟ್ಟು ಬರ್ಲಿಲ್ವಾ ಅವ್ರಿಗೆ? ಎಲ್ಲ ಹೇಳಿದ್ವಿ ಕಣೆ, ಅವ್ರಿಗೂ ಸಾಕೇತ್ ಬಗ್ಗೆ ಎಲ್ಲ ಡೀಟೇಲ್ ಆಗೇ ಗೊತ್ತು. ಗೊತ್ತಿದ್ರು ಬೇಡ ಅಂತಂದ್ರ?
ಹೌದು ಕಣೆ. ನಮ್ ಸಾಕೇತ್ನೆ ಬೇಡ ಅಂದ್ಮೇಲೆ ಅವ್ರಿಗೆ ಚೆನ್ನಾಗ್ ದಬಾಯಿಸಿದಿರ ತಾನೆ, ಬಾಯ್ ಬಂದಾಗ ಬೈದಿದ್ದೀರ ತಾನೆ? ಇಲ್ಲ. ಇಲ್ವಾ? ಅಮ್ಮ ಏನಮ್ಮ ಹೇಳ್ತಿದ್ಯಾ? ಅವಮಾನ ಆಗಿರೋದು ನಮ್ ಸಾಕೇತ್ಗೆ, ನೀವ್ ಹಾಗೆ ಏನು ಹೇಳ್ದೆ ಸುಮ್ನೆ ಬಂದ್ಬಿಟ್ರ? ನನಗೆ ವಿಷಯ ಕೇಳಿ ಪಿತ್ತ ನೆತ್ತಿಗೆ ಏರ್ತಿದೆ, ನಿಮ್ಗೇನು ಅನ್ಸ್ಲೇ ಇಲ್ವಾ? ಲಾಸ್ಟ್ ಟೈಮ್ ನಾವು ಹುಡುಗಿ ನೋಡಕ್ ಹೋಗಿದ್ವಿ. ಆ ಹುಡುಗಿ ಇಷ್ಟ ಆಗ್ಲಿಲ್ಲ ಅಂತ ಬೇಡ ಅಂತ ಬಂದ್ವಿ. ಆಗ ಅವರು ರೇಗಿದ್ರು. ಅದು ತಪ್ಪು ಅಂತ ಅನ್ನಿಸ್ತು ತಾನೆ ನಿನಗೆ? ಹೌದು. ಹಾಗಾದ್ರೆ ಇವತ್ತು ನಾವು ಹಾಗೆ ಬಿಹೇವ್ ಮಾಡಿದ್ರೆ ನಮ್ದು ತಪ್ಪಾಗ್ತಿತ್ತು ತಾನೆ? ಹಲೋ ಹಲೋ ಗುಗ್ಗು, ಮಿಸ್ಟರ್ ಗುಗ್ಗು, ಲಾಜಿಕ್ ಎಲ್ಲ ಮಾತಾಡ್ಬೇಡ. ನಮ್ ಸಾಕೇತಲ್ಲಿ ನಾವ್ ಮೊನ್ನೆ ನೋಡಿದ ಆ ಹುಡುಗಿಯಲ್ಲಿ ಅವ್ರಿಬ್ರು ಕಂಪೇರ್ ಮಾಡ್ಬೇಡ. ನಮ್ ಸಾಕೇತು ಮಾಣಿಕ್ಯ ಕಣೋ, ಮಾಣಿಕ್ಯ. ಈಗೇನು ಸುಮ್ನೆ ಹಾಗೆ ಬಂದ್ರಾ? ಇಲ್ಲ ಕಣೆ, ಅನಿ ಅವ್ರಿಗೆ ಯೋಚನೆ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾನೆ. ಸೀರಿಯಸ್ಲಿ ಟೈಮ್ ಕೊಟ್ಬಿಟ್ ಬಂದ್ರ? ಸರಿ ಹೋಯ್ತು ಸರಿ ಹೋಯ್ತು. ಅದಕ್ಕೆ ನಾನ್ ಹೇಳಿದ್ದು ನೀವಿಬ್ರೆ ಹೋಗ್ಬೇಡಿ ಅಂತ. ಅವ್ರು ಬೇಡ ಅಂತಂದ್ರೆ ನೀವೇನ್ ಟೈಮ್ ಕೊಟ್ಬಿಟ್ ಬಂದಿದ್ದು? ನಿಮ್ಗಿಂತ 100 ಪಾಲ್ ಬೆಟರ್ ಆಗಿರೋ ಹುಡುಗಿನ ಕರ್ಕೊಂಡ್ ಬರ್ತೀವಿ, ಮದ್ವೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ ಬರ್ಬೇಕಿತ್ತು. ಯಾಕೆ ಸುಮ್ನೆ ಆಗ್ಬಿಟ್ಟೆ? ಏನು ಮಾತಾಡ್ತಾನೆ ಇಲ್ಲ. ಮೀರಾ, ಮೊದ್ಲೇ ಅನಿ ಬೇಜಾರಲ್ಲಿದ್ದಾನೆ. ನೀನ್ ಇನ್ನೂ ಮಾತಾಡಿ ಅವನಿಗೆ ನೋವು ಮಾಡ್ಬೇಡ. ಆ ಹುಡುಗಿ ಸಿಗ್ದೇದ್ರೇನು, ಅವ್ರಿಗಿಂತ ಚಿನ್ನದಂತ ಹುಡುಗಿನ ಹುಡ್ಕೋಣ. ಓಕೆ, ಡೋಂಟ್ ವರಿ. ಹಲೋ ಗುಗ್ಗು, ನಿನ್ಗೆ ಹೇಳ್ತಿರೋದು ಕೇಳಿಸ್ತಿದ್ಯಾ? ಬೇಜಾರ್ ಮಾಡ್ಕೋಬೇಡ. ಆಗದೆಲ್ಲ ಒಳ್ಳೇದಕ್ಕೆ ಆಗತ್ತೆ ಅಂತ ಹೇಳ್ತಾರೆ, ಇದು ಒಳ್ಳೇದೇ ಆಯ್ತು ಅಂತ ಅನ್ಕೋ. ನಾನು ಟೈಮ್ ಕೊಟ್ಟಿದ್ದೀನಿ, ಅವ್ರ ನಿರ್ಧಾರನ ಅವರು ಬದಲಾಯಿಸ್ತಾರೆ. ಆ ನಂಬಿಕೆ ನನಗಿದೆ. ಅಕ್ಕ, ನಿನ್ನ ನಾನು ತುಂಬಾ ಜಾಣೆ ಅನ್ಕೊಂಡಿದ್ದೆ, ಬಟ್ ಐ ಆಮ್ ಸಾರಿ, ನಿನಗೊಂದು ಚೂರು ಬುದ್ಧಿ ಇಲ್ಲ. ಹೇಗೆ ಹೇಗೆ ಅಷ್ಟು ದೊಡ್ಡ ಸಂಬಂಧ ರಿಜೆಕ್ಟ್ ಮಾಡ್ದೆ ನೀನು? ಹೌದು ಕಣೆ ಅಹಲ್ಯ, ಎಣ್ಣೆ ಬಂದಾಗ ಕಣ್ಮುಚ್ಕೋಬಾರ್ದು. ಕಣ್ ಮುಚ್ಕೊಂಡಿಲ್ಲಮ್ಮ, ಪ್ರಜ್ಞೆ ಕಳ್ಕೊಂಡಿದ್ದಾಳೆ. ಅಲ್ಲ ಕಣೆ, ಕೋಟ್ಯಾಧೀಶ್ವರ ಸಂಬಂಧ, ನಾವು ಕನ್ಸಲು ಕಾಣದೇ ಇರೋಷ್ಟು ಒಳ್ಳೆ ಸಂಬಂಧ ಬಂದಿರೋವಾಗ ಬೇಡ ಅಂತ ಕಟ್ಟಿ ಮುರಿದಾಗ ಹೇಳಿದ್ಯಲ್ಲ, ನಿನಗ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮು, ಆ ಟಾಪಿಕ್ನ ಬಿಟ್ಬಿಡು. ಹೇಗೆ ಬಿಡ್ಲಿ? ಹೊಟ್ಟೆ ಉರಿತಿದೆ. ಅಲ್ಲ, ಮಹಾರಾಣಿಯಾಗಿ ಬಾಳ್ಬೇಕಾಗಿದ್ದ ಸಂಬಂಧನ ಬೇಡ ಅಂತ ಬಿಟ್ಕೊಟ್ಟಿಯಲ್ಲ, ಅದೃಷ್ಟ ನಿನ್ನೆ ಹುಡುಕೊಂಡ್ ಬಾಗಿಲ್ ತನಕ ಬಂದಿರೋವಾಗ ಅದನ್ನ ವಾಪಸ್ ಕಳ್ಸಿದ್ಯಲ್ಲ, ತಪ್ಪು ಮಾಡ್ಬಿಟ್ಟೆ ನೀನು. ಅಮ್ಮು ಸಾಕು, ಮದ್ವೆ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಯಾಕೆ ಮಾತಾಡ್ಬಾರ್ದು? ಹೌದು, ಇನ್ನು ಎಷ್ಟ್ ದಿನ ಅಂತ ನೀನ್ ಹೀಗೆ ಇರ್ತೀಯ? ನಿನ್ನಂತ 100 ಜನ ಕೆಲ್ಸ ಕೊಡೋ ಬಾಸು ಮನೆಗ್ ಬಂದ್ಬಿಟ್ಟು ಮನೆ ಮಹಾರಾಣಿ ಮಾಡ್ಕೊಳ್ತೀನಿ ಅಂದ್ರು ಬೇಡ ಅಂತ ರಿಜೆಕ್ಟ್ ಮಾಡ್ದ್ಯಲ್ಲ, ನಿನಗ್ ತಲೆ ಸರಿ ಇಲ್ಲ. ಅಮ್ಮು, ಮಾತು ಮಿತಿ ಮೀರ್ತಾ ಇದೆ. ನೀನೀಗ ಆಲ್ರೆಡಿ ಮಿತಿ ಮೀರಿ ನಡ್ಕೊಂಡಿದ್ಯಾ. ಅಮ್ಮ, ನೀನ್ ಯಾಕೆ ಸುಮ್ನೆ ನಿಂತಿದ್ಯಾ? ಏನಾದ್ರು ಮಾತಾಡು, ನಿನ್ ದೊಡ್ಡ ಮಗಳಿಗೆ ಬುದ್ಧಿ ಹೇಳು. ಅಲ್ಲ, ನಾನೊಂದ್ ಚಿಕ್ಕ ತಪ್ಪು ಮಾಡಿದ್ರೆ ಗಂಟ್ಗಟ್ಲೆ ಲೆಕ್ಚರ್ ಕೊಡ್ತಾಳೆ, ತಾನೇನ್ ತಪ್ಪು ಮಾಡಿದಾಳೆ ಅಂತ ಗೊತ್ತಾಗ್ತಿಲ್ಲ ಅವಳಿಗೆ. ಬುದ್ಧಿ ಹೇಳಮ್ಮ. ಅಮ್ಮೋ, ಅಹಲ್ಯ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಅವಳು ರಿಜೆಕ್ಟ್ ಮಾಡಿರೋದಕ್ಕೆ ಕಾರಣ ಇದೆ. ಯಾವ ಕಾರಣ ಚಿಕ್ಕಪ್ಪ? ಏನ್ ಕಾರಣ ಇದೆ? ಅದೇ ಓಲ್ಡ್ ಮೆಮರೀಸ್ ತಾನೆ. ಲೈಫ್ ಲಾಂಗ್ ಅದನ್ನೇ ನೆನ್ಸ್ಕೊಂಡು ಅಕ್ಕ ಲೈಫ್ ಹಾಳು ಮಾಡ್ಕೊಳ್ಬೇಕಾ? ಅವಳಿಗೆ ಬುದ್ಧಿ ಹೇಳೋ ಬದಲು ನೀವು ಅವಳು ಪರವಾಗಿ ಮಾತಾಡ್ತಿದ್ದೀರಲ್ಲ. ಚಿಕ್ಕ ಬಾಯಿ ತುಂಬಾ ದೊಡ್ಡದಾಗಿ ಮಾತಾಡ್ತಿದೆ. ಹೋಗೆ ಒಳಗೋಗೋ. ಯಾಕೆ ಹೋಗ್ಬೇಕು ಅಂತ? ನಿಮಗ್ ನನ್ನ ಅಕ್ಕನ ಬಗ್ಗೆ ಕಾಳಜಿ ಇಲ್ಲದೆ ಇರ್ಬೋದು, ಆದ್ರೆ ನನಗಿದೆ. ಅಕ್ಕ ಮದ್ವೆ ಆಗಿ ಹೋದ್ಮೇಲೆ ನಿಮ್ಮನ್ ದುಡ್ದು ಹಾಕಿ ಅಂತ ಯಾವತ್ತೂ ಕೇಳಲ್ಲ, ಆಯ್ತಾ? ಅಮ್ಮ, ನೀವೇ ಹೇಳಿ ತಾತ, ನಮ್ ಸಾಕೇತ್ ಅಂತ ಹುಡುಗನ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯನಾ? ಏನಾಗಿದೆ ಅಂತ ನಮ್ ಸಾಕೇತ್ಗೆ? ಹೈಟ್ ಇಲ್ವಾ, ಫಿಸಿಕ್ ಇಲ್ವಾ, ಪರ್ಸನಾಲಿಟಿ ಇಲ್ವಾ, ನೋಡೋದಕ್ ಚೆನ್ನಾಗಿಲ್ವಾ, ಹೀರೋ ತರ ಇದ್ದಾನೆ, ಲುಕ್ ಇಲ್ವಾ ಅವನಿಗೆ, ಕೋಟಿಗೆ ಬೆಲೆ ಬಾಳುವಷ್ಟು ಆಸ್ತಿ ಇಲ್ವಾ ಅವನಿಗೆ?
ಕರುಣೆ ಪ್ರೀತಿ ತುಂಬಿರೋ ದೇವ್ರಂತ ಮನುಷ್ಯ ನಮ್ ಸಾಕೇತು ಹೋಗಿ ಹೋಗಿ ಅವ್ರನ್ನ ರಿಜೆಕ್ಟ್ ಮಾಡಿದಾರೆ ಅಂದ್ರೆ ಎಷ್ಟು ಕೊಬ್ಬಿರ್ಬೇಡ. ಹೀಗೆ ಮುಖಕ್ಕೆ ಚೆನ್ನಾಗಿ ಬೈದ್ಬಿಟ್ಟು ಬನ್ನಿ, ಮುಖದಲ್ಲಿ ನೀರ್ ಇಳಿಸ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಟೈಮ್ ಕೊಟ್ಬಿಟ್ಟು ಬಂದಿದಾರಂತೆ. ಟೈಮ್ನ ಮೀರಾ ಅರ್ಧ ಗಂಟೆಯಿಂದ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದ್ದೀಯಮ್ಮ. ಟೇಬಲ್ ಮೇಲೆ ನೀರಿದೆ, ಸ್ವಲ್ಪ ಕುಡಿಯಮ್ಮ. ಇದಕ್ಕೆ ತಾತ ನಾನು ಹೇಳಿದ್ದು ನನ್ನನ್ನು ಬಿಟ್ಬಿಟ್ಟು ಹೋದ್ರೆ ಕೆಲ್ಸ ಆಗಲ್ಲ ಅಂತ. ನೀರು ಕುಡಿಯಮ್ಮ. ಟೈಮ್ ಕೊಟ್ಬಿಟ್ಟು ಬಂದೇನೋ? ಎಷ್ಟು ಟೈಮ್ ಕೊಟ್ಬಿಟ್ಟು ಬಂದೆ? ನೀರ್ನ ಕುಡಿದ್ಮೇಲೆ ಗ್ಲಾಸಲ್ಲಿರೋ ನೀರ್ನ ಚೆಲ್ಲಿ ನೀಟಾಗಿ ಇಡಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಪ್ಪ ಪುಣ್ಯಾತ್ಮ, ನಿಮ್ ಅಣ್ಣನ್ ಫ್ಯೂಚರ್ನ ನೀಟ್ ಮಾಡೋಣ ಅಂತಂದ್ರೆ ನಾನು ಕುಡ್ದಿರೋ ಲೋಟನ ನೀಟಾಗಿ ಇಡು ಅಂತ ಅಂತಿದ್ಯಲ್ಲ. ಬರೀ ಇದೇ ಆಗೋಯ್ತು ಕಣೋ ನಿಂದು. ಕಿಟಕಿ ಕರ್ಟನ್ನ ಸರಿ ಮಾಡೋದು, ಸೋಫಾನ ನೀಟ್ ಮಾಡೋದು, ನಿಂಬನ ಮೇಲೆ ಎತ್ತಿಡೋದು, ಈ ಡಬ್ಬಿ ಮುಚ್ಚಳ ಏನಾದ್ರೂ ಓಪನ್ ಆಗಿದ್ರೆ ಅದನ್ನ ಕ್ಲೋಸ್ ಮಾಡೋದು. ಇದನ್ ಬಿಟ್ಟು ಬೇರೆ ಏನಾದ್ರೂ ಮಾಡೋಕ್ ಬರುತ್ತಾ ನಿನ್ಗೆ? ನೀನ್ ಯಾಕೆ ಇಷ್ಟೊಂದು ಹೈಪರ್ ಆಗ್ತಿದ್ಯಾ? ಮಾತಾಡ್ ಬಂದಿರೋದು ನಾನು ಅಮ್ಮ. ಅಲ್ಲಿ ಸಿಚುವೇಶನ್ ಬಗ್ಗೆ ನಮಗ್ ಚೆನ್ನಾಗಿ ಗೊತ್ತು. ನಾನು ಟೈಮ್ ಕೊಟ್ಟು ಬಂದಿರೋದಕ್ಕೂ ಒಂದು ಅರ್ಥ ಇದೆ. ಬೇಕಾಗಿರ್ಲಿಲ್ಲ, ಟೈಮ್ ಕೊಡೋದು ಬೇಕಾಗಿರ್ಲಿಲ್ಲ. ಬೇಡ ಅಂದವ್ರನ್ನ ಬಲವಂತ ಮಾಡಿ ತಿನ್ಸೋದಕ್ಕಾಗಲ್ಲ. ನಾಳೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಬೇಡ ಈ ಮದ್ವೆ ಅಂತ ಹೇಳಿದ್ದೆ, ಆದ್ರೂ ತಂದ್ ಕಟ್ಬಿಟ್ರು ಅಂತ ಜೀವನ ಪರ್ಯಂತ ಕೊರಗ್ಬೇಕಾ? ಅವತ್ತು ಆ ಹುಡ್ಗಿ ಸ್ಟೇಜ್ ಮೇಲೆ ಬಂದು ಮಾತಾಡಿದಾಗ ನಂಗೆ ಅವ್ರ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಹುಟ್ಟಿತ್ತು. ಯಾವಾಗ ಸಾಕೇತ್ನ ರಿಜೆಕ್ಟ್ ಮಾಡಿದ್ರು ಆ ರೆಸ್ಪೆಕ್ಟ್ ನ ಅವರು ಕಳ್ಕೊಂಡ್ಬಿಟ್ರು. ಅಲ್ಲ ಕಣ, ನಿಮ್ ಅಣ್ಣಂಗೆ ಅವಮಾನ ಮಾಡಿದಾರೆ, ಹಂಗೆ ಬಿಟ್ಬಿಟ್ಟು ಬಂದಿಲ್ಲ. ನೀನು ನೋಡಿದ್ರೆ ನನ್ಗೆ ವಿಪರೀತ ಕೋಪ ಬರ್ತಿದೆ. ಓ ಗಾಡ್, ಐ ಕಾಂಟ್ ಹ್ಯಾಂಡಲ್ ದಿಸ್ ಗರ್ಲ್. ಮಾ, ಇವಳು ನೀವೇ ಅರ್ಥ ಮಾಡ್ಸಿ. ಅರ್ಥ ಮಾಡ್ಸೋದೇನಿದೆ, ನೀವುಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಈ ಕತ್ತೆ ಸುಮ್ಮನೆ ವಟ ವಟ ಅನ್ಬೇಡ. ಅನಿ ಏನು ಬುದ್ಧಿ ಇಲ್ದಿರೋನಲ್ಲ. ಅವ್ರಿಗೆ ಟೈಮ್ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೂ ಒಂದು ಅರ್ಥ ಇರುತ್ತೆ. ಏನಿರುತ್ತೆ ತಲೆ? ಅರ್ಥ ಇರುತ್ತಂತ ಅರ್ಥ. ನಮ್ ಸಾಕೇತು ಇವತ್ತು ನಾನ್ ಮದ್ವೆ ಆಗ್ತೀನಿ ಅಂತ ನಿಂತ್ಕೊಂಡ್ರೆ ಮನೆ ಮುಂದೆ ಹುಡುಗಿರು ಕ್ಯೂ ನಿಲ್ತಾರೆ. ನಮ್ ಸಾಕೇತ್ಗೆ ಹುಡುಗಿರ್ ಸಿಗಲ್ವಾ? ಮೀರಾ, ಕೂಗಾಡಬೇಡ ಕಂದ. ಎಲ್ಲ ಋಣಾನುಬಂಧ, ಕಂಕಣ ಬಲ ಕೂಡು ಬರಬೇಕು. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರತ್ತಂತೆ, ಇಲ್ಲಿ ನೆರವೇರತ್ತಂತೆ. ಹುಡುಗಿಗೆ ಆ ಭಗವಂತ ಒಬ್ಬ ಹುಡುಗನ್ನ ನಿರ್ಧಾರ ಮಾಡಿರ್ತಾನಂತೆ. ಯಾಕ್ ಚಿಕ್ಕಪ್ಪ, ಯಾಕ್ ಗೋಡೆ ಗುದ್ದಿದ್ರಿ? ನನ್ಗೆ ಹೊಡಿಬೋದಾಗಿತ್ತಲ್ಲ. ಅಮ್ಮು, ಒಳಗ್ ನಡಿ, ನಾನು ಆಮೇಲೆ ಮಾತಾಡ್ತೀನಿ. ನಡಿ ಒಳಗೆ. ಅಮ್ಮ, ನೀನ್ ಈಗ ಮಾತಾಡದೆ ಹೋದ್ರೆ ಇನ್ ಯಾವತ್ತೂ ಮಾತಾಡಕ್ ಆಗಲ್ಲ. ಇಷ್ಟು ಒಳ್ಳೆ ಸಂಬಂಧ ಅಪ್ಪ ಇದ್ದಿದ್ರು ಹುಡ್ಕಕ್ ಆಗ್ತಿರ್ಲಿಲ್ಲ ಅಮ್ಮ. ಹೂ ಕಟ್ಟೋದು, ಟ್ಯೂಷನ್ ಹೇಳಿ ಜೀವನ ಮಾಡೋದು, ಭಯದಲ್ಲಿ ಬದುಕೋದು, ಇದೆಲ್ಲ ತಪ್ಪತ್ತಮ್ಮ. ಪ್ಲೀಸ್ ಅಕ್ಕನ್ ಜೀವನ ಹಾಳಾಗಕ್ ಬಿಡ್ಬೇಡ. ಈಗ ಅಕ್ಕನ್ ಜೀವನ ಸರಿ ಹೋಗಕ್ಕೆ ಆ ದೇವ್ರೆ ಒಂದ್ ದಾರಿ ತೋರ್ಸಿದಾನೆ, ಅದನ್ನು ಕಳ್ಕೊಳ್ಳೋದ್ ಬೇಡ. ಮಾತಾಡಮ್ಮ, ಮಾತಾಡು. ಅಹಲ್ಯ ಒಪ್ಪೋವರೆಗೂ ನಮಗೆ ಎಂತ ಸಂಬಂಧ ಬಂದರೂ ಬೇಕಾಗಿಲ್ಲ. ಅಮ್ಮ, ಒಂದ್ಸಾರಿ ಹೇಳಿದ ಮಾತನ್ನ ಕೇಳಬೇಕು. ಮದುವೆ ಬಗ್ಗೆ ನನ್ನ ಮಗಳಿಗೆ ಯಾರಾದರೂ ಬಲವಂತ ಮಾಡಿದ್ರೆ ಚೆನ್ನಾಗಿರಲ್ಲ. ಅರ್ಥ ಆಯ್ತಾ? ಚಿಕ್ಕಪ್ಪನ್ ಮಾತ್ ಕೇಳ್ಕೊಂಡು ಸುಮ್ನಿರ್ಬೇಡ. ಈ ಸಂಬಂಧ ನಾಳೆ ಕೈ ಬಿಟ್ಟು ಹೋದ್ಮೇಲೆ ಜೀವನ ಪರ್ಯಂತ ಅಮ್ಮ ಮಗಳು ಕುತ್ಕೊಂಡು ಕೊರಗಬೇಡಿ. ಅಮ್ಮ, ಅನಿ ಯಾಕೆ ಇನ್ನೂ ಬಂದಿಲ್ಲ? ಹಾ, ಮಿಷನ್ ಫೇಲ್ಯೂರ್ ಆಯ್ತಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ರೂಮಲ್ಲೇ ಕೂತಿರ್ಬೇಕು. ಮೀರಾ, ಎಲ್ರಿಗೂ ಅವರದ್ದೇ ಚಾಯ್ಸಸ್ ಇರುತ್ತೆ.
ನೀನೇ ಹೇಳ್ತಿದ್ದೆ ಪ್ರತಿಯೊಬ್ಬ ಹುಡುಗ ಹುಡುಗಿ ತಮ್ಮ ಕಲ್ಪನೆಗೆ ತಕ್ಕ ಹಾಗೆ ಅವ್ರ ಮದುವೆ ಆಗೋ ಹುಡುಗ ಹೇಗಿರ್ಬೇಕು ಅಂತ ಆಸೆಗಳನ್ನ ಕಟ್ಕೊಂಡಿರ್ತಾರೆ ಅಂತ. ಮೋಸ್ಟ್ಲಿ ಅಹಲ್ಯ ಅವ್ರ ಎಕ್ಸ್ಪೆಕ್ಟೇಷನ್ಸ್ನ ನಾನು ಮೀಟ್ ಮಾಡಿಲ್ಲ ಅನ್ಸುತ್ತೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆದ್ರೆ ಅದೇ ನನಗೆ ಪ್ರಾಬ್ಲಮ್ ಕಣೋ. ನೀನ್ ರಿಜೆಕ್ಟ್ ಮಾಡ್ತೀಯಾ ಮಾಡು, ಆದ್ರೆ ನಿನ್ನನ್ ಯಾರೋ ರಿಜೆಕ್ಟ್ ಮಾಡಬಾರ್ದು. ಯಾಕಂದ್ರೆ ನೀನ್ ರಿಜೆಕ್ಟ್ ಮಾಡೋ ಅಂತ ಹುಡ್ಗ ಅಲ್ಲ ಕಣೋ ಸಾಕು. ಏನ್ ಗೊತ್ತಾ, ನಂಗೆ ಈ ಕಡೆ ಅಳುನು ಬರ್ತಿದೆ, ಕೋಪನೂ ಬರ್ತಿದೆ. ಇನ್ಮೇಲೆ ಆ ಗುಗ್ಗು ನಿನ್ಗೆ ಹುಡುಗಿ ಹುಡ್ಕೋದೇ ಬೇಡ. ನಿನಗ್ ಅವಮಾನ ಆಗೋದನ್ನ ನನಗ್ ಸಹಿಸೋದಕ್ಕಾಗಲ್ಲ. ನಾನ್ ನಿನಗ್ ಹುಡುಗಿನ ಸೆಲೆಕ್ಟ್ ಮಾಡ್ತೀನಿ. ಬೇಕಾಗಿಲ್ಲ. ಅಣ್ಣನ್ಗೆ ಅಹಲ್ಯನೇ ಪರ್ಫೆಕ್ಟ್ ಪೇರ್. ಮದ್ವೆನೇ ಆಗಲ್ಲ ಅನ್ನೋರ್ನ ಬಲ್ವಂತವಾಗಿ ಕರ್ಕೊಂಡ್ ಬಂದ್ ಮದ್ವೆ ಮಾಡ್ತೀಯಾ? ಬಲವಂತ ಮಾಡಲ್ಲ, ಆದ್ರೆ ಈ ಮನೆ ಸೊಸೆಯಾಗಂತೂ ಮಾಡ್ತೀನಿ. ಆಗಲ್ಲ ಅಂತ ಹೇಳ್ದವ್ರನ್ನ ಹೇಗೋ ಒಪ್ಪಿಸ್ತೀಯಾ? ನಾನು ಒಪ್ಸಲ್ಲ, ಅವರೇ ಬದಲಾಗ್ತಾರೆ. ಬೇಡ ಅಂತವ್ರ ಬಗ್ಗೆ ನಿಂಗೆ ಯಾಕೋ ಅಷ್ಟು ಒಲ್ವು? ಅವ್ರಿಗಿಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಟೈಮ್ ಕೊಟ್ಟೆ? ಬೇಡ ಅಂತ ಬಿಟ್ಕೊಡೋದಲ್ಲ. ಇಲ್ಲ ಅಣ್ಣ, ಅವ್ರು ನಿನ್ನನ್ನೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಕ್ಕೇನೆ ನನ್ಗೆ ಹಠ ಬಂದಿರೋದು. ಅವ್ರನ್ನೇ ನಿನಗೆ ಮದುವೆ ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿರೋದು. ಈ ಮನೆ ಸೊಸೆ ಅಹಲ್ಯನೇ. ಅಹಲ್ಯ ಅವರು ಈ ಮನೆ ಸೊಸೆ ಆಗ್ತಾರೆ. ನಿಮ್ಗೆ ತಲೆ ಕೆಟ್ಟಿದೆ ತಾತ. ನೀವಾದ್ರೂ ಸರಿಯಾಗಿ ಹೇಳಿ, ಬಲ್ವಂತವಾಗಿ ಮದ್ವೆನೂ ಮಾಡ್ಸೋದಕ್ಕಾಗಲ್ಲ, ಬಲ್ವಂತವಾಗಿ ಜೀವನ ನಡ್ಸೋದಕ್ಕಾಗಲ್ಲ ಅಂತ ನೀವಾದ್ರೂ ಹೇಳಿ ತಾತ, ಇವ್ನ್ ಮಾಡ್ತಿರೋದ್ ಸರಿಯಲ್ಲ ಅಂತ. ಅದಕ್ಕೆ ಹುಡುಗಿರ ಮನಸ್ಸು ತುಂಬ ಸೂಕ್ಷ್ಮನಪ್ಪ. ಅವರು ಒಂದ್ಸರಿ ಬೇಡ ಅಂತ ಹೇಳಿ ನಿರ್ಧಾರ ತಗೊಂಡ ಮೇಲೆ ಮತ್ತೆ ಬೇಕು ಅಂತಾರೆ ಅಂತಂದರೆ ಅದಕ್ಕೂ ಒಂದು ಕಾರಣ ಇರುತ್ತೆ. ಅದು ಇನ್ನೊಬ್ರು ಬಲವಂತದಿಂದ. ಅನಿ, ನನಗೆ ಯಾಕೋ ನೀನು ಹಟ್ಟಕ್ಕೆ ಬಿದ್ದಿದ್ಯಾ ಅಂತ ಅನ್ನಿಸ್ತಿದೆ. ಅವರೇ ಬೇಡ ಅಂತಿದ್ದಾರೆ, ನಾನು ಮಾಡೇ ತೀರ್ತೀನಿ ಅನ್ನೋ ಹಠ ಒಳ್ಳೇದಲ್ಲ ಕಣ. ಅಹಲ್ಯ ಒಳ್ಳೆ ಹುಡುಗಿನೇ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡೋದು ಸರಿ ಅನ್ನಿಸ್ತಾ ಇಲ್ಲ ಅನಿ. ಈಗ ನನ್ನ ವಿಷಯ ಕೇಳಿ. ಅಹಲ್ಯ ಅವರು ಅಣ್ಣನ ರಿಜೆಕ್ಟ್ ಮಾಡಿದ್ರು ಅವರೇ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ಯಾಕೆ ಹಠ ಹಿಡ್ತೀನಿ ಗೊತ್ತಾ? ಅಣ್ಣನಂತ ಹುಡುಗನ ರಿಜೆಕ್ಟ್ ಮಾಡೋಕೆ ಸಾಧ್ಯನೇ. ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಂಥ ಸಂಬಂಧನ ತಗೊಂಡೋದ್ರೆ ಆ ಫ್ಯಾಮಿಲಿಯವರು ಸ್ವರ್ಗನೇ ಸಿಕ್ತಷ್ಟು ಸಂತೋಷ ಪಡ್ತಾರೆ. ಇಂದು ಮುಂದೂ ನೋಡ್ದೆ ಸರಿ ಅಂತ ಒಪ್ಕೋತಾರೆ. ಆದ್ರೆ ಆ ಮನೇಲಿ ಆ ಥರ ಆಗ್ಲಿಲ್ಲ. ಅವ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಆದರೂ ಕೋಟ್ಯಾಧೀಶ್ವರ ಸಂಬಂಧನೇ ಬೇಡ ಅಂತಂದ್ರು. ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಹಣ ಆಸ್ತಿ ಇದ್ರ ಮೇಲೆಲ್ಲ ಮೋಹ ಇಲ್ಲ ಅಂತ. ಪಾಯಿಂಟ್ ನಂಬರ್ 2, ಶಾಂಭವಿ ಅಮ್ಮಂಗೆ ಗೊತ್ತು. ನಾವು ಆ ಮನೆಗೆ ಹೋದ್ಮೇಲೆ ಮನೆ ಚಿಕ್ಕದಾಗೆ ಇದ್ರು ಚೊಕ್ಕವಾಗಿತ್ತು, ಅಚ್ಚುಕಟ್ಟಾಗಿತ್ತು. ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇರಬೇಕೋ ಅಲ್ಲೇ ಇತ್ತು. ಇದರಲ್ಲೇ ಗೊತ್ತಾಗುತ್ತೆ ಆ ಮನೆಯವ್ರಿಗೆ ಡಿಸಿಪ್ಲಿನ್ ಇದೆ, ಮನೇನ ಹೇಗೆ ನೋಡ್ಕೋಬೇಕು, ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಗೊತ್ತಿದೆ ಅಂತ. ಪಾಯಿಂಟ್ ನಂಬರ್ 3, ನಮ್ಮ ಪ್ರಪೋಸಲ್ನ ಅವ್ರ ಮುಂದೆ ಇಟ್ಟರು ತಮ್ಮ ಎಮೋಷನ್ನ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಅವ್ರ ಮಾತಲ್ಲಿ ತುಂಬ ಅಚ್ಚುಕಟ್ಟಿತ್ತು. ತಾವೇನು ಅನ್ಕೊಂಡಿದ್ರೋ ಅದನ್ನ ನೇರವಾಗಿ ನಮಗೆ ಟ್ರಾನ್ಸ್ಫರ್ ಮಾಡಿ. ಚೆನ್ನು ಮುಚ್ಚುಮರೆ ಇರಲಿಲ್ಲ, ಅಹಂಕಾರ ಇರಲಿಲ್ಲ, ಸೊಕ್ಕಿರಲಿಲ್ಲ, ಅನುಮಾನ ಇರಲಿಲ್ಲ. ಪಾಯಿಂಟ್ ನಂಬರ್ 4, ಕಾರಣನೇ ತಿಳ್ಕೊಳ್ದೆ ಮಾತಾಡೋ ಹುಡುಗಿರೋ ಏನಿತ್ತೋ ಅದನ್ನ ನೇರವಾಗಿ ಹೇಳಿದ್ರು. ಇಂಥ ಹುಡುಗಿನೇ ತಾನೇ ನಮಗೆ ಬೇಕಾಗಿರೋದು. ಅಮ್ಮನ್ ಕೂಡ ಇದೇ ಗುಣಗಳಲ್ವ ಇದ್ದಿದ್ದು. ಅಣ್ಣ,
ನಿಜ ಹೇಳ್ತೀನಿ ಕಣೋ, ಅವ್ರು ಮಾತಾಡಬೇಕಾದ್ರೆ ಅಮ್ಮನೇ ಮಾತಾಡ್ತಾ ಇದ್ದಾರೇನೋ ಅಂತ ನನ್ಗನ್ನಿಸ್ತಾ ಇತ್ತು. ಅವ್ರ ಫ್ಯಾಮಿಲಿ ಬಗ್ಗೆ ಹೇಳುವಾಗ ಅಮ್ಮನಿಗೆ ನಮ್ಮ ಫ್ಯಾಮಿಲಿ ಮೇಲೆ ಇದ್ದಿದ್ದ ಪ್ರೀತಿ ಕಾಣಿಸ್ತಾ ಇತ್ತು. ಅಣ್ಣನ್ನ ಅವರು ಬೇಡ ಅಂತ ರಿಜೆಕ್ಟ್ ಮಾಡಿದಾಗ ಅಮ್ಮಂಗೆ ಇಷ್ಟ ಇಲ್ದಿರೋ ವಿಷಯನ ಅವ್ರು ನೇರವಾಗಿ ಬೇಡ ಅಂತ ಧೈರ್ಯವಾಗಿ ಹೇಳ್ತಿದ್ರು. ಆ ಧೈರ್ಯ ಅವರಲ್ಲಿ ಕಾಣಿಸ್ತು. ಓವರಾಲ್ ಆಗಿ ಹೇಳ್ಬೇಕು ಅಂದ್ರೆ ಅವರಲ್ಲಿ ಅಮ್ಮನ್ ನೋಡಿದೆ. ಸ್ಟಾಪ್ ಇಟ್. ಸಾರಿ, ಫಸ್ಟ್ ಟೈಮ್ ನಾನು ಈ ರೀತಿ ಪ್ರೆಸೆಂಟೇಷನ್ನ ಮಿಸ್ ಮಾಡ್ಕೋತಾ ಇರೋದು. ಸರಿ, ಏನು ಅನ್ಕೊಂಡ್ರೋ ಏನೋ. ಏನು ಅಂದಿಲ್ಲ ಬಿಡು. ಅದು ಸರಿ, ಪ್ರೆಸೆಂಟೇಷನ್ ಹೇಗಾಯ್ತು? ನಿನ್ನಷ್ಟು ಚೆನ್ನಾಗಲ್ದೆ ಹೋದ್ರು ಒಂದು ರೇಂಜ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಮೇಡಮ್ ಯಾಕೋ ಪದೇ ಪದೇ ನಿನ್ನ ಬಗ್ಗೆನೇ ವಿಚಾರಿಸ್ತಾ ಇದ್ರು, ತುಂಬಾನೇ ಕೇಳ್ತಾ ಇದ್ರು. ನನ್ನ ಬಗ್ಗೆನಾ? ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಬಗ್ಗೆ ಕೇಳಿದ್ರಾ? ಆಶ್ಚರ್ಯ. ಆಶ್ಚರ್ಯ ಏನಿಲ್ಲ ಬಿಡು. ಬಾಸ್ ನಿನ್ನ ಬಗ್ಗೆ ತುಂಬಾ ಹೊಗಳಿರ್ತಾರೆ. ಆ್ಯಂಡ್ ಆಫೀಸಲ್ಲೂ ನಿನ್ನ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಆ ಮ್ಯಾಮ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ ಅಷ್ಟೇ. ಹಾಂ, ನನ್ನ ಹತ್ರನೂ ಬಂದು ಕೇಳಿದ್ರು. ನಾನು ಅಹಲ್ಯ ದಿ ಬೆಸ್ಟ್ ಕಾಪಿ ರೈಟರ್ ಅಂತ ಹೇಳಿದೆ. ನೀನು ಊರು ಯಾವುದು ಅಂತಲೂ ವಿಚಾರಿಸಿದ್ರು. ಊರ ಬಗ್ಗೆ ಕೇಳಿದ್ರಾ? ಹ್ಞೂ ಕಣೆ, ನಾನು ಬೆಂಗಳೂರೊಳೆ ಅಂತ ಹೇಳಿದೆ. ನಿನ್ನ ಬಗ್ಗೆ ಮಾತೇ ನಿಲ್ಲಿಸ್ತಿರ್ಲಿಲ್ಲ ಅವರು. ಒಂದು ತಪ್ಪದಂಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ರು. ನನ್ನ ಬಗ್ಗೆ ಅಷ್ಟೊಂದು ವಿಚಾರಿಸ್ತಾ ಇದ್ರಾ? ಯಾರವರು? ಅದೇ ಕಣೆ, RB ಜ್ಯುವೆಲರ್ಸ್ ಅವರು. ಏನಪ್ಪ, ನನಗವ್ರ ಪರಿಚಯ ಇಲ್ಲ. ಒಟ್ನಲ್ಲಿ ಪ್ರೆಸೆಂಟೇಷನ್ ಚೆನ್ನಾಗಾಯ್ತಲ್ಲ, ಅಷ್ಟು ಸಾಕು. ಅಹಲ್ಯ, ನಾಳೆ ಆಫೀಸಲ್ಲಿ ಮಾತಾಡೋಣ. ಬಾಯ್. ದೇವ್ರೆ, ಈ ಅಮ್ಮ ಮತ್ತೆ ಮದುವೆ ಬಗ್ಗೆ ಮಾತಾಡ್ತಾಳೆ. ಅಹಲ್ಯ, ಮತ್ತೇನೇ ಯೋಚನೆ ಮಾಡಿದೆ? ಅಮ್ಮ, ನೀನ್ ಒಂದ್ಸಲ ಅಲ್ಲ 100 ಸಲ ಕೇಳಿದ್ರು ಅಷ್ಟೇ, ನಾನ್ ಮದ್ವೆ ಆಗಲ್ಲ. ಸುಮ್ನೆ ಹಿಂಸೆ ಮಾಡ್ಬೇಡಮ್ಮ. ಅಹಲ್ಯ, ನಿಂತ್ಕೊಳ್ಳೆ. ಏನೋ ನಿನ್ನೆ ಮೊನ್ನೆ ಬಂದವ್ರನ್ನ ಶಾಂತಲಮ್ಮಂಗ್ ಹೋಲಿಸ್ತಿದ್ಯಲ್ಲ. ಶಾಂತಲಮ್ಮನ್ ಗುಣ ಪಡಿಬೇಕು ಅಂದ್ರೆ 7 ಜನ್ಮ ತಪಸ್ ಮಾಡಿರ್ಬೇಕು ತಿಳ್ಕೊ. ಶಾಂತಲಮ್ಮ ದೇವತೆ ಕಣೋ. ಐ ಆಮ್ ಸಾರಿ ಟು ಸೇ ದಿಸ್. ಅಹಲ್ಯ ಅವರಲ್ಲಿ ನಾನು ಯಾವ ದೇವತೆ ಗುಣನೂ ಕಾಣಿಸಿಲ್ಲ. ಆಯ್ತು, ಒಪ್ಕೊಳ್ಳೋಣ ಅವ್ರಿಗೆ ಹಣದ ಮೇಲೆ ಆಸೆ ಇಲ್ಲ ಅಂತ. ಆದ್ರೆ ಅವ್ರ ಮದ್ವೆ ಬೇಡ ಅಂತ ಹೇಳಿದ್ರೆ ಅದ್ರ ಹಿಂದೆ ಏನೋ ರೀಸನ್ ಇರ್ಬೇಕು ಅಂತ ತಾನೆ. ಅವ್ರ ಮನೆ ಅಚ್ಚುಕಟ್ಟಾಗೆ ಇರ್ಬೋದು, ಹಾಗಂತ ಆ ಅಚ್ಚುಕಟ್ಟನ್ನ ಅವರೇ ಮಾಡಿರ್ಬೇಕು ಅಂತ ರೂಲ್ಸ್ ಇಲ್ವಲ್ಲ. ಅವ್ರ ಅಮ್ಮನೂ ಮಾಡಿರ್ಬೋದು, ಅವ್ರ ತಂಗಿನೂ ಮಾಡಿರ್ಬೋದು, ಅಥವಾ ಮನೆ ಕೆಲ್ಸದವರು ಮಾಡಿರ್ಬೋದು ತಾನೆ. ನೀನ್ ಹೇಳೋದನ್ನೇ ಒಪ್ಕೊಳ್ಳೋಣ. ಆದ್ರೆ ನೇರವಾಗಿ ಆಲಿಯಾ ಅವರು ಈ ಮದ್ವೆನ ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೇನ್ ಹೇಳ್ತೀಯ? ಅದಕ್ಕೂ ಒಂದ್ ಮಾತು ಹೇಳ್ತೀನಿ. ಅವ್ರಿಗೆ ಬಂಗಾರ ಯಾವ್ದು, ಕಾಗೆ ಬಂಗಾರ ಯಾವ್ದು ಅಂತ ಗೊತ್ತಿಲ್ಲ ಅಂತ. ಮೀರಾ, ಅತಿ ಆಯ್ತು ನಿಂದು. ಅನಿ, 2-3 ಮೀಟಿಂಗಲ್ಲೇ ಅವ್ರನ್ನ ಅಮ್ಮನ್ಗೆ ಹೋಲಿಸೋದು ನನಗೂ ಯಾಕೋ ಸರಿ ಕಾಣ್ತಿಲ್ಲ ಕಣ. ಅಮ್ಮನ ಎಲ್ಲ ಗುಣ ಅವರಲ್ಲಿದೆ ಅಂತ ಇಷ್ಟು ಬೇಗ ನಿರ್ಧಾರ ಮಾಡೋಕ್ಕಾಗಲ್ಲ. ಸರಿಯಾಗಿದೆ, ಸ್ವಲ್ಪ ಟೈಮ್ ಕೊಡಿ. ನಿಮ್ಗೆ ಹೇಗೆ ಬೇಕೋ ಆಗ ಪರೀಕ್ಷೆ ಮಾಡಿ. ನೀವೇನೇ ಪರೀಕ್ಷೆ ಅವ್ರ ಮುಂದೆ ಇಟ್ಟರು ಐ ಬೆಟ್ ಅಹಲ್ಯ ಅವರೇ ಗೆಲ್ತಾರೆ. ಈ ಮನೆಗೆ ತಕ್ಕ ಸೊಸೆ ಅಂತ ಅವ್ರು ಪ್ರೂವ್ ಮಾಡ್ತಾರೆ ಅನ್ನೋ. ಒಂದಿನ ಅಲ್ಲ, 1 ಟೆಸ್ಟ್ ಅಲ್ಲ, ವರ್ಷದಲ್ಲಿ 100 ಟೆಸ್ಟ್ ಬೇಕಿದ್ರೆ ಕೊಡು. ಅಹಲ್ಯ ಅವರೇ ಗೆಲ್ಬೋದು. ಆದ್ರೆ ಶಾಂತಲಮ್ಮ ಆಗೋದಕ್ಕೆ ಚಾನ್ಸೇ ಇಲ್ಲ. ಶಾಂತಲಮ್ಮನೇ. ನಾನ್ ಸಾಯೋದ್ರೊಳಗಾದ್ರೂ ಮದುವೆ ಆಗ್ತೀಯೋ ಇಲ್ವೋ? ಅಮ್ಮ ಅಮ್ಮ ಅಹಲ್ಯ, ಮದುವೆ ವಿಷಯದಲ್ಲಿ ಅತ್ತಿಗೆ ಅಮ್ಮ ಮಾತಾಡೋದನ್ನ ಮನ್ಸಿಗೆ ತಗೋಬೇಡ. ನಿನ್ನ ಒಪ್ಪಿಗೆ ಇಲ್ದೇ ಯಾವ ಮದುವೆನೂ ನಡೆಯೋದಿಲ್ಲ. ಯಾರು ನಿನ್ನನ್ನು ಮದುವೆ ಮಾಡ್ಕೊ ಅಂತ ಬಲವಂತ ಮಾಡೋದಕ್ಕೂ ಆಗೋದಿಲ್ಲ. ನಾನು ನಿನ್ನ ಜೊತೆ ನಿದ್ದೀನಮ್ಮ. ಒಳ್ಳೆ ಸಂಬಂಧ ಬಂದಿದೆ, ಹಳೆದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ ಅಂತ ಹೇಳೋದು ಅದು ಹೇಗೆ ತಪ್ಪಾಗತ್ತೆ? ಬಲವಂತದಿಂದ ಬದುಕು ಕಟ್ಟೋಕ್ಕಾಗೋದಿಲ್ಲ. ಅತ್ತಿಗೆ ಮನಸ್ಸುಗಳು ಒಂದಾಗಬೇಕು.
ಮದುವೆ ಮಾಡ್ಕೊಳ್ಳೋದಕ್ಕೆ ಅಹಲ್ಯಾಗೆ ಮನಸ್ಸಿಲ್ಲ ಅಂದಮೇಲೆ ಒತ್ತಾಯ ಯಾಕೆ ಮಾಡಬೇಕು? ನೋವಿನ ಹೊರೆನ ಬೆನ್ಮೇಲೆ ಹೊತ್ಕೊಂಡ್ರೆ ತುಂಬ ದೂರ ಜೀವನ ಮಾಡೋಕ್ಕಾಗಲ್ಲ. ಆ ಹೊರೆನ ಇಳಿಸ್ಬೇಕು, ಹೊಸ ಬದುಕು ಕಟ್ಕೋಬೇಕು. ಅದು ನಿನ್ನ ಹೊರೆ ಅಲ್ಲ ಮಗಳೇ, ಅದ್ಯಾಕೆ ನೀನು ಹೊರ್ತೀಯ? ಅಲ್ಲಿ ನಡೆದ ಘಟನೆಗಳಿಗೆ ನೀನು ಹೊಣೆ ಅಲ್ಲ ತಾಯಿ. ಇಲ್ಲಮ್ಮ, ನಾನು ಬಿಟ್ರು ನನ್ನನ್ನು ಅದು ಬಿಡೋ ಹಾಗೆ ಕಾಣಿಸ್ತಿಲ್ಲ. ಸಾಕೇತ್, ಸಾಕೇತ್, ಕಾಲೇಜ್ ಫೀಸ್ ಕಟ್ಬೇಕಿತ್ತು. ಸಾಕೇತ್, ಕಾಲೇಜ್ ಫೀಸ್ ಕಟ್ಬೇಕಿತ್ತು. ಎಲ್ಲೋದ ಇವನು? ಸಾಕೇತ್, ಅಮ್ಮ 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 ಅಮ್ಮ, ಸಾಕೇತ್ ಅಲ್ಲಮ್ಮ? ಸಾಕೇತ್ ಅನಿಕೇತ್ ಇಬ್ರು ಆಫೀಸಿಗೆ ಹೋಗಾಯ್ತು. ಇಷ್ಟ ಬೇಗನಾ? ಅವ್ರನ್ನೇನ್ ನಿಂತರ ಅನ್ಕೊಂಡಿದ್ಯಾ? 9 ಗಂಟೆಗೆ ಕಾಲೇಜ್ ಇದ್ರೆ 10 ಗಂಟೆಗೆ ಹೋಗಕ್ಕೆ. ಅವ್ರಿಬ್ರು 10 ನಿಮಿಷ ಬೇಗನೆ ಆಫೀಸಲ್ಲಿ ಇರ್ತಾರೆ. ಇದೆಲ್ಲ ಪರ್ಫೆಕ್ಷನಿಸ್ಟು ಸಾಕೇತ್ನ ದಾರಿ ತಪ್ಪಿಸ್ತಿರೋದು. ಸಮಯಕ್ಕೆ ಬೆಲೆ ಕೊಡೋದು ದಾರಿ ತಪ್ಪಿಸ್ದಂಗಲ್ಲ ಕಣೆ. ನೋ, 5 ನಿಮಿಷ ಲೇಟ್ ಆಗೋದ್ರಿಂದ ಪ್ರಪಂಚ ಏನ್ ಮುಳುಗೋಗಲ್ಲ. ಗುಗ್ಗು ಲಂಡನ್ ಇಂದ ಬಂದಿದ್ದು. ಸಾಕೇತು ಮಾತಾಡೋದಕ್ಕೆ ನನ್ ಕೈಗೆ ಸಿಕ್ತಿಲ್ಲ ಗೊತ್ತಾ? ಯಾವಾಗ ನೋಡಿದ್ರು ಆಫೀಸು ಕೆಲ್ಸ ಟೆನ್ಷನ್. ಇಷ್ಟ ಆಗೋಯ್ತು. ತೀರಾ ಬಾರ್ಡರ್ ಹಾಕೊಂಡು ಬದುಕಕ್ಕಾಗಲ್ಲ ಅಮ್ಮ. ಅಮ್ಮ, ಅಕ್ಕ ಏನು ಲೆಕ್ಚರ್ ಕೊಡ್ತಿದ್ದಾಳೆ? ಹಾಡಿದ್ದೆ ಹಾಡ್ತಾಳೆ, ಹೊಸ ರಾಗ ಏನೂ ಇಲ್ಲ. ಏನೋ ಇತ್ತೀಚೆಗೆ ಜಾಸ್ತಿ ಕಿಂಡಲ್ ಆಯ್ತು. ನಿಮ್ಮಣ್ಣ ಗುಗ್ಗು ಲಂಡನ್ ಇಂದ ಬಂದಿದ್ದಾನಂತ ಸೊಕ್ಕೆತ್ತಾಗಿದ್ಯಾ? ಅಯ್ಯೋ, ನಾನ್ ನಿನ್ ಕಾಲ್ ಎಳಿಯೋದು, ನೀನ್ ನನ್ ಕಾಲ್ ಎಳಿದಂಗ್ ಹೊಸ್ದಾ? ತಮಾಷೆ ಮಾಡ್ಬಾರ್ದಂದ ಹೇಳು, ಮಾಡಲ್ಲ. ನೋಡ್ದ್ಯಾ, ಈ ಗುಗ್ಗು ಕೊಡೋ ಟೆನ್ಷನ್ ಇಂದ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಇರ್ಲಿ ಬಿಡು. ಅದ್ ಸರಿ, ಆ ಗುಗ್ಗು ಏನೋ ಪ್ರೂವ್ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ನಲ್ಲ, ಏನ್ ಮಾಡ್ತಾನಂತೆ? ಅಣ್ಣ ಇವತ್ತಾದ್ರೂ ಹೇಳ್ ಮಾಡ್ತಾನ? ಅವ್ನ್ ಮಾಡ್ ತೋರ್ಸಿದ್ಮೇಲೆ ಅದ ಅಂತ ನೋಡ್ಬೇಕಷ್ಟೆ. ನಿಜವಾಗ್ಲೂ ಏನ್ ಮಾಡ್ತಾನಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಅಕ್ಕ. ನನ್ ಸ್ಕೂಲ್ ಲೇಟ್ ಆಯ್ತು, ನೀನ್ ಡ್ರಾಪ್ ಮಾಡ್ತೀಯೋ ನಾನ್ ನಡ್ಕೊಂಡ್ ಹೋಗ್ಲಾ? ನಡ್ಕೊಂಡ್ ಹೊಟ್ಟೋಗ್ಬಿಡ್ತಾನಂತೆ, ನಡ್ಕೊಂಡ್ ಹೋಗ್ತಾನಂತೆ. ನಡಿಯೋ, ಡ್ರಾಪ್ ಮಾಡ್ತೀನಿ. ಇನ್ನೊಂದು ವರ್ಷನ್ ಬರ್ದ್ಬಿಡ್ತೀನಿ. ಅಹಲ್ಯೋರೆ, ಅನಿಕೇತ್ ಸರ್ ಕರೀತಿದ್ದಾರೆ. ಅನಿಕೇತ್ ಸರ? ಯಾಕಂತೆ? ಗೊತ್ತಿಲ್ಲ. May I come in, sir? Yes, come in. It's okay, sir. Do what I say, Miss Alia ಅವರೇ. ಶಾಂತಲಾ ಮೀಡಿಯಾ 25 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇನ್ನು ಮೀಡಿಯಾ ಕಂಪನಿ ಅಷ್ಟೊಂದು ಎಸ್ಟಾಬ್ಲಿಷ್ ಆಗದೆ ಇರೋ ಟೈಮಲ್ಲಿ ಮಾರ್ಕೆಟೇ ಬಂದು ಮಾರ್ಕೆಟಲ್ಲಿ ತನ್ನ ಅಸ್ತಿತ್ವನ ಉಳಿಸ್ಕೊಂಡು ಇವತ್ತು ಶಾಂತಲಾ ಮೀಡಿಯಾ ಜೊತೆ ವರ್ಕ್ ಮಾಡಬೇಕು ಅಂತಂದರೆ ಅದು ಪುಣ್ಯ ಅಂತ ಎಷ್ಟೋ ಕಂಪನಿಗಳು ಅನ್ಕೊಂತಾರೆ. ಆ್ಯಂಡ್ ನಮ್ಮ ಕಂಪನಿ ಯಾವ ಕಂಪನಿ ಜೊತೆ ವರ್ಕ್ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೆ ಹೊರತು ಅವ್ರು ನಮ್ಮನ್ನು ಸೆಲೆಕ್ಟ್ ಮಾಡಲ್ಲ. ನಮ್ಮ ಕಂಪನಿ ಜೊತೆ ವರ್ಕ್ ಮಾಡೋ ಆಸೆಯಿಂದ ರಿಕ್ವೆಸ್ಟ್ ಕಳಿಸ್ತಾರೆ. ರಾಜ್ಗುರು ಮನೆತನದಲ್ಲಿ ಯಾರಿಗೂ ಸೋತಿ ಅಭ್ಯಾಸ ಇಲ್ಲ.
ಆ್ಯಂಡ್ ನೋ ಅಂತ ಕೇಳಿದ ನೆನಪೂ ಇಲ್ಲ. ಯುನೋ ಆಲ್ಯ, ನಮಗೆ ಸುಖವಾಗಿ ಬಾಳೋದಕ್ಕೆ ಎಲ್ಲ ಇದೆ. ಸಂತೋಷನ ನಾವು ಹಂಚ್ತೀವಿ, ಹೆಚ್ಚು ಮಾಡ್ತೀವಿ. ಪ್ಲಸ್ ವರ್ಕರ್ಸ್ನ ನಾವು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತೀವಿ ಹೊರತು ಕೆಲಸದವ್ರ ಥರ ಯಾವತ್ತೂ ನೋಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ನಿರ್ಧಾರಗಳಿಗೆ ಸೊಸೈಟಿಲಿ ತುಂಬಾ ರೆಸ್ಪೆಕ್ಟ್ ಇದೆ. ಎಕ್ಸ್ಕ್ಯೂಸ್ ಮೀ ಸರ್, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲಿಗೆ ಬರ್ತಾ ಇದೆ. ನಮಗೆ ಇಲ್ಲಿ ತನಕ ನೋ ಅಂತ ಅನ್ಸ್ಕೊಂಡು ಅಭ್ಯಾಸನೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಆ ಕೆಲಸ ನೀವು ಮಾಡಿದ್ರಿ. ನಾನು ಮಾಡದ್ನಾ ಸರ್? ನಾನು ಯಾವ ಕೆಲಸ ಮಾಡಲ್ಲ ಅಂತ ಹೇಳ್ದೆ? ನಾನು ಯಾವುದಕ್ಕೆ ನೋ ಅಂತ ಹೇಳ್ದೆ ಸರ್? ಕೆಲಸ ಅಲ್ಲ, ಕೆಲ್ಸಕ್ಕೆ ನೋ ಅನ್ಲಿಲ್ಲ, ಆದರೆ ನಮ್ಮ ನಿರ್ಧಾರಕ್ಕೆ ನೋ ಅಂದ್ರಿ. ನಿಮ್ಮ ಬಾಸ್ ಸಾಕೇತ್ ಅವ್ರ ಮ್ಯಾರೇಜ್ ಪ್ರಪೋಸಲ್ನ ನಿಮ್ಗೆ ಕೊಟ್ಟಾಗ ನೀವು ಅದನ್ನು ರಿಜೆಕ್ಟ್ ಮಾಡಿದ್ರಿ. ಸರ್, ನನ್ನ ಮಾತಿನ್ನು ಮುಗ್ದಿಲ್ಲ. ನೀವು ಗಮನಿಸಿರ್ಬೇಕು, ನಾವು ಶ್ರೀಮಂತರು ಅನ್ನೋ ದರ್ಪದಿಂದ ನಮ್ಮ ಅಣ್ಣನ ಮದುವೆ ಆಗಿ ಅಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ನಮ್ಮ ಅಮ್ಮನ ಕರ್ಕೊಂಡು ನಿಮ್ಮ ಮನೆಗೆ ಬಂದಿದ್ದೆ. ಬಟ್ ನೀವು ಕಾರಣನೇ ಇಲ್ಲದೆ ನಮ್ಮ ಅಣ್ಣನ ರಿಜೆಕ್ಟ್ ಮಾಡಿದ್ರಿ. ತುಂಬ ಬೇಜಾರಾಯ್ತು. ಇಷ್ಟೆಲ್ಲ ಆಗಿದ್ರು ಕೂಡ ಏನೂ ಆಗೇ ಇಲ್ಲ ಅನ್ನೋ ಥರ ಆಫೀಸಿಗೆ ಬಂದಿದ್ದೀರಲ್ಲ, ಐ ಆಮ್ ಶಾಕ್ಡ್. ಸರ್, ಅದು ನಾನು ನೋಡಿ, ಸುತ್ತಿ ಬಳಸಿ ತುಂಬಾನೇ ಮಾತಾಡ್ಬಿಟ್ಟು. ಆ್ಯಕ್ಚುಲಿ ಇದು ನನ್ನ ಕ್ಯಾರೆಕ್ಟ್ರೇ ಅಲ್ಲ, ನಿಮಗೆ ಅರ್ಥ ಮಾಡಿಸ್ಬೇಕಿತ್ತು, ಹಾಗಾಗಿ ಈಗ ಮಾತಾಡಬೇಕಾಯ್ತು. ಸೊ ನಾನು ಡಿಸೈಡ್ ಮಾಡಿದ್ದೀನಿ, ನೀವು ಈ ಆಫೀಸಲ್ಲಿ ಓಡಾಡ್ಕೊಂಡಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಸರ್, ಎಲ್ಲ ಆ್ಯಕ್ಷನ್ಗೂ ಒಂದು ರಿಯಾಕ್ಷನ್ ಅಂತ ಇರುತ್ತಲ್ವಾ? ಸೊ ನಿಮ್ಮ ಆ್ಯಕ್ಷನ್ಗೂ ಒಂದು ರಿಯಾಕ್ಷನ್ ರೆಡಿಯಾಗಿದೆ. ನೀನ್ ಮಾಡೋ ಕೆಲ್ಸದಿಂದ ಸ್ಕೂಲ್ ನಾನ್ ಬೆಳ್ಸ್ಕೋಬೇಕು. ಇನ್ಮೇಲೆ ನಾನು ಸ್ಕೂಲ್ ಬಸ್ಸಲ್ಲಿ ಹೋಗ್ತೀನಿ, ಇಲ್ಲ ಅಂದ್ರೆ ನಮಗ್ ಸ್ಕೂಟಿ ಕೊಡ್ಸೋದು ಸಾಕೇತ ನಾನು ಕೇಳ್ತೀನಿ. ನಾನೇನ್ ಹೇಳ್ದೆ ಕೇಳ್ತಾ? ಅಕ್ಕ ಅಕ್ಕ, ನಾನೇನ್ ಹೇಳ್ದೆ ಕೇಳ್ತಾ? ಏನೋ? ಓ ಸರಿ ಆಯ್ತು, ನಾನು ಹೇಳಿದ್ ಕೇಳ್ಸಿಲ್ಲ? ಇಲ್ಲ, ಯೋಚನೆ ಮಾಡ್ತಿದ್ದೆ. ಆ ಗುಗ್ಗು ಅಹಲ್ಯ ಅವರೇ ನಮ್ಮ ಮನೆಗೆ ಪರ್ಫೆಕ್ಟ್ ಸೊಸೆ ಅಂತ ಹೇಗೂ ಪ್ರೂವ್ ಮಾಡ್ತಾನೆ, ಅವ್ರನ್ನ ಮದ್ವೆಗೆ ಹೇಗೋ ಒಪ್ಪಿಸ್ತಾನೆ. ಅಣ್ಣ ಯಾವತ್ತು ಹೇಳಿದನ್ನೇ ಮಾಡ್ತಾನೆ, ಮಾಡದನ್ನೇ ಹೇಳ್ತಾನೆ. ಸಾಕು ಸಾಕು, ಓವರ್ ಆಗಿ ಬಿಲ್ಡಪ್ ಕೊಡ್ಬೇಡ. ನಿಮ್ ಗುಗ್ಗು ಹೇಳ್ದಾಗೆ ಅಹಲ್ಯ ಅವರು ನೇರ ನಡೆ ನುಡಿಯವರೇ ಆಗಿದ್ರೆ ಅವ್ರು ಮಾಡಿರೋ ನಿರ್ಧಾರದಿಂದ ಅವ್ರ ಹಿಂದೆ ಸರಿಯಲ್ಲ. ಚಾನ್ಸೇ ಇಲ್ಲ. ಅಣ್ಣ ಆಟಕ್ ನಿಂತ್ರೆ ಆ ಕೆಲ್ಸ ಆಯ್ತು ಅಂತಾನೆ ಅರ್ಥ. ಬೇಕಾದ್ರೆ ನೋಡ್ತಾ ಇರು, ಗ್ಯಾರಂಟಿ ಅವ್ರನ್ನ ಮದ್ವೆಗೆ ಒಪ್ಪಿಸ್ತಾನೆ. ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ನಾವು ಯಾವತ್ತೂ ತಪ್ಪು ಮಾಡಿಲ್ಲ, ನಮ್ಮಿಂದ ತಪ್ಪು ಆಗೋದೂ ಇಲ್ಲ. ನೀವು ನಮ್ಮ ಸಂಬಂಧನ ಬೇಡ ಅಂತ ಹೇಳಿ ನಮ್ಮ ಮನಸ್ಸಿಗೆ ಹರ್ಟ್ ಮಾಡಿದ್ವಿ. ಅಷ್ಟಾದ್ಮೇಲೂ ನೀವು ಈ ಆಫೀಸಲ್ಲಿ ಓಡಾಡ್ತಿರೋದನ್ನ ನೋಡಿದ್ರೆ ನಮ್ಮ ಅಣ್ಣನೇ ರಿಜೆಕ್ಟ್ ಮಾಡಿದ್ರಿ ಅನ್ನೋ ನೋವು ನನಗೆ ಕಾಡ್ತಾ ಇರುತ್ತೆ. ಸೊ ನೀವು ಈ ಆಫೀಸಲ್ಲಿ ವರ್ಕ್ ಮಾಡೋದು ನನಗಿಷ್ಟ ಇಲ್ಲ. ಇಷ್ಟಾದ್ರೂ ಕೂಡ ನಾವು ನಿಮ್ಮ ಜೊತೆ ರೂಢಾಗಿ ನಡ್ಕೋತಾಗ ನಿಮ್ಗೆ 2 ಆಪ್ಷನ್ ಕೊಡ್ತೀವಿ. ಟೇಬಲ್ ಮೇಲೆ 2 ಎನ್ವಲಪ್ ಇದೆ. ಒಂದು, ನೀವೀಗಿರೋ ಪೊಸಿಷನ್ಗಿಂತ ಹೈಯರ್ ಲೆವೆಲ್ಗೆ ಪ್ರಮೋಟ್ ಆಗ್ತೀರಾ, ಮುಂಬೈಗೆ ಹೋಗ್ತೀರಾ. ಐ ಮೀನ್ ನಿಮ್ಮ ಟ್ರಾನ್ಸ್ಫರ್ ಲೆಟರ್ ಇಲ್ಲಿದೆ. ಅದು ಬೇಡ ಅನ್ನೋದಾದ್ರೆ ಅದ್ರ ಪಕ್ಕನೇ ಟರ್ಮಿನೇಷನ್ ಲೆಟರ್ ಇದೆ. ಇವತ್ತಿಗೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡಿದ ಸಾಕು, ಮನೆಗೆ ಹೋಗ್ಬೋದು ಅನ್ನೋದು ಅದರ ಅರ್ಥ.
ಸರ್ ಏನು ಹೇಳ್ತಾ ಇದ್ದೀರಾ ಸರ್? ನಾನು ಮದುವೆಗೆ ರಿಜೆಕ್ಟ್ ಮಾಡಿದೆ ಅಂತ ನೀವು ಈ ರೀತಿ ನಿರ್ಧಾರ ಮಾಡೋದು? ನಾನು ನಿಮ್ಮನ್ನ ದಿಢೀರಂತೆ ಕೆಲಸದಿಂದ ತೆಗ್ದಾಕ್ತಾ ಇಲ್ಲ, ಪ್ರಮೋಷನ್ನ ಕೊಟ್ಟು ಮುಂಬೈ ಕಳಿಸ್ತಾ ಇದ್ದೀನಿ. ಸರ್, ನಾನು ಮುಂಬೈಗೆ ಹೋಗೋದ್ರ ಬಗ್ಗೆ ಈಗಾಗಲೇ ನಿಮ್ಮ ಜೊತೆ ಮಾತಾಡಿದ್ದೀನಿ. ಅದು ನಮ್ಮನ್ನ ರಿಜೆಕ್ಟ್ ಮಾಡೋಕ್ಕಿಂತ ಮೊದಲು. ಬಟ್ ರಿಜೆಕ್ಟ್ ಮಾಡಾದ್ಮೇಲೆ ಪರಿಸ್ಥಿತಿ ಬೇರೆ ಬೇರೆ ಆಗಿದೆ. ಇದನ್ನ ನಾನು ದ್ವೇಷ ಅಥವಾ ಸೇಡಿನ ರೀತಿ ತಗೋತೀನಿ ಅಂತ ಅನ್ಕೋಬೇಡಿ. ನಿಮಗೆ ನನ್ನ ಮನಸ್ಥಿತಿ ಅರ್ಥ ಆಗಿದೆ. ನಿಮ್ಮನ್ನ ಕಂಡಾಗೆಲ್ಲ ನಮ್ಗಾಗೋ ಮಾನಸಿಕ ಯಾತನೆ ನಿಮಗೂ ಗೊತ್ತಿದೆ. ಅದಕ್ಕೆ ಹೇಳ್ತಾ ಇರೋದು, ಚಾಯ್ಸ್ ಇಸ್ ಯೋರ್ಸ್. ನಿಮಗೆ 2 ಆಪ್ಷನ್ ಇದೆ, ಮುಂಬೈಗೆ ಹೋಗ್ತಿರೋ ಅಥವಾ ಮನೆಗೆ ಹೋಗ್ತಿರೋ. ಇದೇ ಹಠಕ್ಕೆ ಕಾಣೋ ನನಗೆ ಟೆನ್ಷನ್ ಆಗ್ತಿರೋದು. ಬೇಡ ಅಂದವ್ರಿಗೆ ಬಲ್ವಂತ ಯಾಕೆ ಮಾಡ್ಬೇಕು? ಅವರೇ ನಮ್ಮ ಮನೆಗೆ ಪರ್ಫೆಕ್ಟ್ ಅಂತ ಅಣ್ಣಂಗೆ ಅನ್ಸಿರೋದಿಕ್ಕೆ. ಲೊಟ್ಟೆ, ಅದೇನ್ ಪರ್ಫೆಕ್ಟ್ ಅಂತ ನಿಮ್ ಅಣ್ಣಂಗ ಅನ್ಸುತ್ತೋ. ಅಲ್ಲ, ಅವ್ರನ್ನ ಅಣ್ಣ ಒಪ್ಪಿಸ್ತಾನಂದ್ಮೇಲೆ ನಿಂಗೇನ್ ಪ್ರಾಬ್ಲಮ್ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನನ್ ಪ್ರಾಬ್ಲಮ್ ಒಂದೇ, ಅವರು ಸಾಕೇತ್ನ ರಿಜೆಕ್ಟ್ ಮಾಡಿದ್ದು. ಅವರು ಅಷ್ಟೊಂದ್ ಜಾಣೆನೆ ಆಗಿದ್ರೆ, ಆ ಗುಗ್ಗು ಹೇಳೋ ಅಷ್ಟು ಬ್ರಿಲಿಯಂಟ್ ಆಗಿದ್ರೆ ಸಾಕೇತ್ನ ರಿಜೆಕ್ಟ್ ಮಾಡ್ತಿರ್ಲಿಲ್ಲ. 3 ವರ್ಷದಿಂದ ನಮ್ ಕಂಪ್ನಿಲೇ ಕೆಲಸ ಮಾಡ್ತಿದಾರೆ ಅಂದ್ರೆ ನಮ್ ಸಾಕು ಏನು ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿದ್ದು ರಿಜೆಕ್ಟ್ ಮಾಡಿದಾರೆ ಅಂದ್ರೆ ಅದು ಸೀರಿಯಸ್ ಪ್ರಾಬ್ಲಮ್. ಇನ್ನ ಅವ್ರನ್ನ ಬಲ್ವಂತ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಆಯ್ತು, ನನ್ ಸ್ಕೂಲ್ ಲೇಟ್ ಆಗ್ತದೆ, ನಡೀತೀರಾ? ಇರೋ ಇಲ್ಲಿ ಸಾಕೇತ್ ಫ್ಯೂಚರ್ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರೆ ನಿನ್ಗೆ ಸ್ಕೂಲ್ ಅಂತೆ ಸ್ಕೂಲು ಲೇಟ್ ಆಯ್ತು ಕಣೆ. ಓ ಮೈ ಗಾಡ್, ಏನಾಯ್ತು? ನೀನ್ ಮಿಲನ ಮೂವಿ ನೋಡಿದ್ಯಾ ಅಲ್ವಾ? ಅದ್ರಲ್ಲೂ ಹೀಗೆ ಹೀರೋಯಿನ್ಗೆ ಬಲ್ವಂತ ಮಾಡಿ ಹೀರೋ ಜೊತೆ ಮದ್ವೆ ಮಾಡ್ತಾರೆ. ಅವಳು ನೋಡಿದ್ರೆ ಮದ್ವೆ ಆಗಿದ್ ಮೊದಲನೇ ದಿನನೇ ಡಿವೋರ್ಸ್ ಕೇಳಲ್ವಾ? ಅಯ್ಯೋ ದೇವ್ರೆ, ಏನ್ ನಿನ್ ಸಿನಿಮಾ ವಿಕಿಪೀಡಿಯಾ ಓಪನ್ ಮಾಡ್ಬೇಡ ಕಣೆ. ನಂಗೆ ಸ್ಕೂಲ್ ಲೇಟ್ ಆಯ್ತು. ಇನ್ನೇನ್ ಹೋಗ್ತಿದ್ರು ನಾನೇ ನಡ್ಕೊಂಡು ಹೋಗ್ಲಾ? ಕುಕ್ಕೂರ್ ಬಡಿ, ಊರೇ ಹತ್ಕೊಂಡು ಹುರಿತಿದ್ರು ಇವನಿಗೆ ಸ್ಕೂಲ್ಗೆ ಹೋಗೋ ಚಿಂತೆ. ಒಳ್ಳೆಯವ್ರ ಮೇಲೆ ಅನುಮಾನ ಪಡಬಾರ್ದು ಕಣೆ ಅಕ್ಕ. ಸಾಕುನ ರಿಜೆಕ್ಟ್ ಮಾಡಿದವರು ಒಳ್ಳೆಯವ್ರಾಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವ ಲೆಟರ್ ತಗೋತೀರಾ ಅಂತ ನನಗೆ ಗೊತ್ತು. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಟೆಸ್ಟಲ್ಲಿ ನೀವು ಗೆದ್ದೇ ಗೆಲ್ತೀರಾ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಸರ್, ಪ್ಲೀಸ್ ಸರ್, ಅದು ನನಗೆ ಕೆಲಸ ಬಿಡೋದಕ್ಕೆ ಇಷ್ಟ ಇಲ್ಲ. ಬಟ್ ಮುಂಬೈಗೆ ಹೋಗೋಕ್ಕೆ... ಸಾರಿ ಆಲಿ ಅವರೇ, ನಿಮ್ಗಿರೋದು 2 ಆಪ್ಷನ್, ಅದು ಟೇಬಲ್ ಮೇಲಿದೆ. ನೀವು ಪ್ರಮೋಟ್ ಆಗಿ ಮುಂಬೈಗೆ ಹೋದರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆ್ಯಂಡ್ ಈ ಕೆಲಸನೇ ಬೇಡ ಅಂತ ಮನೆಗೆ ಹೋದ್ರೂ ಆಗಲೂ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಆದರೆ 2 ಪರಿಣಾಮ ಬೇರೆ ಬೇರೆ ಇರುತ್ತೆ. ಜಾಣತನದಿಂದ ಆಯ್ಕೆ ಮಾಡಿ.